ನಮಸ್ಕಾರ. ಡಾಕ್ಟರ್ ಎಂ.ಕೆ. ಪುರುಷೋತ್ತಮ ಅಂತೇಳಿ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಸ್ಟಡೀಸ್ ಪ್ರಾಂಶುಪಾಲನಾಗಿ ಕೆಲಸ ಮಾಡ್ತಾ ಇದ್ದೇನೆ. ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಸ್ಟಡೀಸ್. ಗೆಳೆಯರೇ, ಇವತ್ತು ಇಂದಿನ ತರಗತಿನಲ್ಲಿ ಕಂಪನಿ ಲಾ ಬಗ್ಗೆ ಮಾತಾಡ್ತಾ ಇದ್ವಿ. ಕಂಪನಿ ಅಡ್ಮಿನಿಸ್ಟ್ರೇಷನ್ ಅಥವಾ ಕಂಪನಿ ಲಾ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದರಲ್ಲಿ ಇಂದಿನ ತರಗತಿನಲ್ಲಿ ಯಾವ ರೀತಿ ಕಂಪನಿಯನ್ನು ಫಾರ್ಮೇಷನ್ ಮಾಡಬೇಕು, ವ್ಯವಸ್ಥಾಪನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ತಿಳ್ಕೊಂಡಿದ್ದೀವಿ. ಅದರಲ್ಲಿ ಇನ್ನೂ ಕೂಡ ಲಿಖಿತ ಕಟ್ಟಳೆ ಬಗ್ಗೆ ಮತ್ತು ಮನವಿ ಪತ್ರದ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಬೇಕಾಗಿದೆ. ಅದಾದ ನಂತರ ಪ್ರಮೋಷನ್ ಸ್ಟೇಜ್ ಅಂತ ಹೇಳಿದರೆ ಪ್ರವರ್ತಕರ ಹಂತ, ಎರಡನೇದು ನೋಂದಾಯಿತ ಹಂತ, ಮೂರನೇದು ಬಂಡವಾಳವನ್ನು ಸಂಗ್ರಹಿಸುವ ಹಂತ ಮತ್ತು ನಾಲ್ಕನೇದು ವ್ಯವಹಾರವನ್ನು ಪ್ರಾರಂಭ ಮಾಡುವಂಥ ಹಂತ ಅಂತೇಳಿ 4 ಹಂತಗಳಲ್ಲಿ ಕಂಪನಿಯನ್ನು ನಾವು ಫಾರ್ಮೇಷನ್ ಮಾಡ್ತೀವಿ, ಸ್ಥಾಪನೆ ಮಾಡ್ತೀವಿ. ಅದ್ರ ಬಗ್ಗೆ ಡೀಟೈಲಾಗಿ ತಿಳ್ಕೊಂಡು ಬರ್ತಾ ಇದ್ವಿ. ಇಂದಿನ ತರಗತಿನಲ್ಲಿ ಅಥಾರಿಟೀಸ್ ಆಫ್ ಕಂಪನೀಸ್ ಆ್ಯಕ್ಟ್ 2013 ಅಂದರೆ 2013ರ ಪ್ರಕಾರ ಅಥಾರಿಟೀಸ್, ಅಧಿಕಾರಿಗಳು, ಅಧಿಕಾರಿ ವರ್ಗ ಯಾರಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿದ್ವಿ. ಅದರಲ್ಲಿ ನಾವು ಷೇರುದಾರರು ನಿಜವಾದಂತಹ ಮಾಲೀಕರಾಗಿರ್ತಾರೆ. ಯಾವುದೇ ಕಂಪನಿಯ ಜಾಯಿಂಟ್ ಸ್ಟಾಕ್ ಕಂಪನಿ ಮಾಲೀಕ, ಕೂಡು ಬಂಡವಾಳ ಸಂಸ್ಥೆ ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿಯ ಮಾಲೀಕರು ಯಾರಾಗಿರ್ತಾರಪ್ಪ ಅಂತ ಹೇಳಿದ್ರೆ ಷೇರುದಾರರಾಗಿರ್ತಾರೆ. ಸಾವಿರಾರು ಜನ ಷೇರುದಾರರು ಸೇರಿಕೊಂಡು ಒಂದು ಕಂಪನಿಯ ದಿನನಿತ್ಯದ ವ್ಯವಹಾರ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರಲ್ಲಿ ಒಂದು ನಿರ್ದೇಶಕ ಮಂಡಳಿಯನ್ನು ಏರ್ಪಾಡು ಮಾಡ್ಕೊಳ್ತಾರೆ. ನಿರ್ದೇಶಕ ಮಂಡಳಿ ಅಂದರೆ ನಿರ್ದೇಶಕರು ಒಂದು 11 ಜನ ಇರ್ಬೋದು, 17 ಜನ ಇರ್ಬೋದು. ಹಿಂದಿನ ತರಗತಿನಲ್ಲಾಗಲೇ ಹೇಳಿದೆ ನಾನು 17 ಜನ. ಯಾಕೆ ಆಡ್ ನಂಬರ್ ತಗೊಳ್ತಾರೆ, ಈವನ್ ನಂಬರ್ ತಗೊಳ್ಳಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಒಬ್ಬನ ಇವರು ಮ್ಯಾನೇಜಿಂಗ್ ಡೈರೆಕ್ಟರ್ ಅಂದರೆ ವ್ಯವಸ್ಥಾಪಕ ನಿರ್ದೇಶಕ ಅಥವಾ ವ್ಯವಸ್ಥಾಪಕ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಪ್ರತಿ ದಿವಸ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ನಿರ್ದೇಶಕರು ಅಂದರೆ ವ್ಯವಸ್ಥಾಪಕ ನಿರ್ದೇಶಕರು ಹೊಣೆಗಾರರಾಗಿರ್ತಾರೆ. ಆ ಪ್ರಕಾರವಾಗಿ ಕಂಪನಿಯ ನಿರ್ದೇಶಕರಂದರೆ ಯಾರು, 2013ರ ಕಂಪನಿಯ ನಿರ್ದೇಶಕರ ಸ್ಥಾನಮಾನಗಳೇನು, ಕಂಪನಿ ನಿರ್ದೇಶಕರ ನಿಜವಾದಂಥ ಅರ್ಹತೆಗಳೇನು, ಕಂಪನಿ ನಿರ್ದೇಶಕರ ಸಂಖ್ಯೆ ಎಷ್ಟಿರಬೇಕು, ಆ ಕಂಪನಿ ನಿರ್ದೇಶಕರು ಯಾರ್ಯಾರು ಆಗಿರಬೇಕು, ಕಂಪನಿ ನಿರ್ದೇಶಕರ ನೇಮಕಾತಿ ವಿಧಾನಗಳು ಯಾವ್ಯಾವುದು, ಕಂಪನಿ ನಿರ್ದೇಶಕರ ಮೊದಲ ನಿರ್ದೇಶಕರು ಯಾರು, ಮತ್ತು ನಂತರದ ನಿರ್ದೇಶಕರು ಯಾರು, ಪ್ರಥಮ ನಿರ್ದೇಶಕರು, ನಂತರದ ನಿರ್ದೇಶಕರು ಯಾರು, ನಿರ್ದೇಶಕ ಮಂಡಳಿಯ ಮೂಲಕ ನೇಮಕಾತಿ ಮಾಡತಕ್ಕಂಥದ್ದು, ಆಕಸ್ಮಿಕ ಖಾಲಿ ಸ್ಥಾನಗಳಿಗೆ ನಿರ್ದೇಶಕನ ನೇಮಕಾತಿ ಮಾಡ್ತಕ್ಕಂಥದ್ದು, ಪರ್ಯಾಯ ನಿರ್ದೇಶಕನ ನೇಮಕಾತಿ ಮಾಡ್ತಕ್ಕಂಥದ್ದು, ರಿಕ್ರೂಟ್ಮೆಂಟ್ ಆಫ್ ಆಲ್ಟರ್ನೇಟಿವ್ ಡೈರೆಕ್ಟರ್ಸ್ ಅಂತೇಳಿ ಹಿಂದೆ ತರಗತಿನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಇವತ್ತು ನಾವು ಅದನ್ನೇ ಮುಂದುವರಿಸುತ್ತಾ ಅಥಾರಿಟೀಸ್ ಆಫ್ ಅಂಡರ್ ಕಂಪ್ನೀಸ್ ಆ್ಯಕ್ಟ್ 2013 ಅಂದರೆ ಯಾವ್ಯಾವ ಅಧಿಕಾರಿಗಳು ಬರ್ತಾನೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಕೂಡ ಸ್ವಲ್ಪ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಿರ್ದೇಶಕರ ಸಂಖ್ಯೆ ಏನಿರಬೇಕು, 2013ರ ಕಂಪನಿ ಶಾಸನ, ಕಂಪನಿ ಕಾಯ್ದೆ ಪರಿಚ್ಛೇದ 275ರಿಂದ ಪರಿಚ್ಛೇದ 279, ಪರಿಚ್ಛೇದ ಅಂತ ಹೇಳಿದ್ರೆ ಸೆಕ್ಷನ್ 275 ಟು ಸೆಕ್ಷನ್ 279 ಇದು ಏನು ಸೂಚಿಸುತ್ತೆ ಅಂತ ಹೇಳಿದ್ರೆ ನಿರ್ದೇಶಕತ್ವದ ಸಂಖ್ಯೆ ಎಷ್ಟಿರಬೇಕು, ಎಷ್ಟು ಕಂಪನಿಗಳಲ್ಲಿ ಅವನು ನಿರ್ದೇಶಕನಾಗಿರ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಒಂದು ವಿಚಾರವನ್ನು ಇವತ್ತು ಮಾಡೋಣ. 2013ರ ಕಂಪನಿಗಳ ಕಾನೂನಿನ 275ನೇ ಪರಿಚ್ಛೇದದ ಪ್ರಕಾರ ವ್ಯಕ್ತಿಯೊಬ್ಬ ಏಕಕಾಲದಲ್ಲಿ 20ಕ್ಕಿಂತ ಹೆಚ್ಚಿನ ಕಂಪನಿಗಳಲ್ಲಿ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸುವಂತಿಲ್ಲ. ಅಂದರೆ 2013ರ ಕಂಪನಿ ಕಾನೂನಿನ 275ನೇ ಪರಿಚ್ಛೇದ ಸೆಕ್ಷನ್ ಪ್ರಕಾರ ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ 20 ಸಂಸ್ಥೆಗಳಲ್ಲಿ 20 ಕಂಪನಿಗಳಲ್ಲಿ ಅವನು ನಿರ್ದೇಶಕನಾಗಿ ಕಾರ್ಯನಿರ್ವಹಿಸುವಂತಿಲ್ಲ. 20 ಕಂಪನಿಗಳನ್ನು ಲೆಕ್ಕ ಹಾಕುವಾಗ ಸ್ವತಂತ್ರ ಖಾಸಗಿ ಕಂಪನಿಗಳು, ಅನಿಯಮಿತ ಕಂಪನಿಗಳನ್ನು, ವ್ಯಾಪಾರೇತರ ಕಂಪನಿಗಳನ್ನು ಮತ್ತು ಪರ್ಯಾಯ ನಿರ್ದೇಶಕತ್ವಗಳನ್ನು ಗಣನೆಗೆ ತೆಗೆದುಕೊಳ್ಳುವಂತಿಲ್ಲ. ಒಂದು ವೇಳೆ ವ್ಯಕ್ತಿಯೊಬ್ಬ ತನ್ನ
20ಕ್ಕಿಂತ ಹೆಚ್ಚಿನ ಕಂಪನಿಗಳಲ್ಲಿ ನಿರ್ದೇಶಕನಾಗಿ ನೇಮಕ ಮಾಡಿದರೆ ಈಗಾಗಲೇ ತಾನು ನಿರ್ದೇಶಕನಾಗಿರುವ ಯಾವುದಾದರೂ ಒಂದು ಕಂಪನಿಯ ನಿರ್ದೇಶಕರ ಸ್ಥಾನವನ್ನು 15 ದಿನಗಳೊಳಗಾಗಿ ತ್ಯಜಿಸಲು ತ್ಯಜಿಸಬೇಕು. ಅದು ಪರಿಚ್ಛೇದ 277 ಸೂಚಿಸುತ್ತೆ. ಪರಿಚ್ಛೇದ ಅಂತ ಹೇಳಿದ್ರೆ 2013 ಕಂಪನಿ ಶಾಸನ 277 ಒಬ್ಬ ಕಂಪನಿ ನಿರ್ದೇಶಕ 20 ಕಂಪನಿಗಳಿಗಿಂತ ಹೆಚ್ಚು ಕಂಪನಿಗಳಲ್ಲಿ ಒಂದು ವೇಳೆ ಏನಾದ್ರೂ ಅವನು ನಿರ್ದೇಶಕನಾಗಿದ್ದರೆ ಆ ಒಂದು ಯಾವುದಾದ್ರೂ ಒಂದು ಕಂಪನಿಯ ನಿರ್ದೇಶಕತ್ವವನ್ನು ತ್ಯಜಿಸಬೇಕಾಗುತ್ತೆ. ಇದನ್ನು 2013 ಕಂಪನಿ ಕಾಯ್ದೆ ಶಾಸನ ತಿಳಿಸುತ್ತೆ. ಸೊ ಕಂಪನಿಗಳ ಕಾನೂನಿನ ಪರಿಚ್ಛೇದ 279 ಪ್ರಕಾರ 2013 ಕಂಪನಿ ಶಾಸನ ಕಂಪನಿ ಕಾಯ್ದೆ ಪರಿಚ್ಛೇದ 279 ಅಂದರೆ ಸೆಕ್ಷನ್ 279 ಪ್ರಕಾರ ನಿಯಮದ ವಿರುದ್ಧ 20ಕ್ಕಿಂತ ಹೆಚ್ಚಿನ ಕಂಪನಿಗಳಲ್ಲಿ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸಿದರೆ, ನಿರ್ದೇಶಕನಾಗಿ ಮುಂದುವರಿದ 20ಕ್ಕಿಂತ ಹೆಚ್ಚಿನ ಪ್ರತಿ ಕಂಪನಿಗೆ 500 ರೂಪಾಯಿಗಳ ದಂಡವನ್ನು ವಿಧಿಸಲಾಗುತ್ತದೆ. ಆ ರೀತಿಯ ಶಿಕ್ಷೆಗೆ ಗುರಿಪಾಡಲಾಗುತ್ತದೆ. ಇವು ನಿರ್ದೇಶಕತ್ವ ಎಷ್ಟಿರಬೇಕು? ಒಬ್ಬ ವ್ಯಕ್ತಿಗೆ ನಿರ್ದೇಶಕತ್ವ 20 ನಿರ್ದೇಶಕತ್ವಕ್ಕಿಂತ ಜಾಸ್ತಿ ಇರಬಾರ್ದು. ಅವನು ಒಂದು ಸಾರಿಗೆ 20 ಕಂಪನಿ ಒಳಗಡೆ ಅವನು ನಿರ್ದೇಶಕನಾಗಿರ್ಬೋದು, 20 ಕಂಪನಿಯ ಮೇಲ್ಪಟ್ಟು ನಿರ್ದೇಶಕನಾಗಿರಬಾರ್ದು. ಒಂದು ವೇಳೆ ನಿರ್ದೇಶಕನಾಗಿದ್ದರೆ ಅಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಕಂಪನಿಯನ್ನು ತ್ಯಜಿಸಬೇಕಾಗುತ್ತೆ. ಸೊ ನಾವು ನಿರ್ದೇಶಕನ ಅಧಿಕಾರಿಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. ಈಗ ಅಥಾರಿಟೀಸ್ ಆಫ್ 2013 ಕಂಪನೀಸ್ ಆ್ಯಕ್ಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅಲ್ಲಿ ಅಧಿಕಾರಿಗಳು, ಪವರ್, ಹಕ್ಕುಗಳು, ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅಧಿಕಾರಿಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಇವಾಗ ನಿರ್ದೇಶಕರ ಅಧಿಕಾರಿಗಳು ಏನು ಬರ್ತದೆ, ಪವರ್ಸ್ ಆಸ್ ವೆಲ್ ಎಸ್ ರೈಟ್ಸ್ ಆಫ್ ದಿ ಡೈರೆಕ್ಟರ್ಸ್, ಅವ್ರ ಹಕ್ಕುಗಳೇನಿರ್ತದೆ, ಹಕ್ಕು ಬಾಧ್ಯತೆಗಳೇನಿರ್ತದೆ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಬೆಳಕನ್ನು ಚೆಲ್ಲೋಣ. ಮತ್ತು 2013 ಕಂಪನಿಯ ಕಾನೂನಿನ 290ನೇ ಪರಿಚ್ಛೇದದ ಪ್ರಕಾರ ಕಂಪನಿ ಅಧಿಕೃತವಾಗಿ ಚಲಾಯಿಸಬಹುದಾದ ಎಲ್ಲ ಅಧಿಕಾರಗಳನ್ನು ನಿರ್ದೇಶಕ ಮಂಡಳಿಯು ಚಲಾಯಿಸುವ ಹಕ್ಕನ್ನು ಹೊಂದಿದೆ. ಆದರೆ ಕಂಪನಿಯ ಸಾಮಾನ್ಯ ಸಭೆಯಲ್ಲಿ ಚಲಾಯಿಸುವ ಅಧಿಕಾರಿಗಳನ್ನು ನಿರ್ದೇಶಕ ಮಂಡಳಿಯು ಚಲಾಯಿಸಬಾರದು. ನಿರ್ದೇಶಕ ಮಂಡಳಿಯು ಅಧಿಕಾರಿಗಳು ಕಂಪನಿಗಳ ಕಾನೂನು ಮತ್ತು ಕಂಪನಿಯ ಲಿಖಿತ ಕಟ್ಟಳೆಗಳ ನಿಬಂಧನೆಗೊಳಪಟ್ಟಿರುತ್ತದೆ. ಅಂದರೆ ಕಂಪನಿಯ ಕಾನೂನು, ಕಂಪನಿ ಮನವಿ ಪತ್ರ ಮತ್ತು ಅದರ ಲಿಖಿತ ಕಟ್ಟಳೆಗಳು ನೀಡಿದ ಅಧಿಕಾರವನ್ನು ನಿರ್ದೇಶಕ ಮಂಡಳಿಯು ಚಲಾಯಿಸುವ ಹಕ್ಕನ್ನು ಹೊಂದಿರುತ್ತದೆ. ಎಲ್ಲಿರುತ್ತೆ? ಒಬ್ಬ ನಿರ್ದೇಶಕ ತಾನು ಚಲಾಯಿಸಬಹುದಾದಂಥ ಹಕ್ಕು, ತಾನು ಚಲಾಯಿಸಬಹುದಾದಂಥ ಅಧಿಕಾರವನ್ನು ನಾವು ಮನವಿ ಪತ್ರ, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಇದರಲ್ಲಿ ನಮೂದಾಗಿರುತ್ತೆ. ಮನವಿ ಪತ್ರ ಮತ್ತು ಲಿಖಿತ ಕಟ್ಟಳೆಗಳಲ್ಲಿ ನಿರ್ದೇಶಕನು ನಿರ್ವಹಿಸಬಹುದಾದಂತಹ ಅಧಿಕಾರಗಳ ಬಗ್ಗೆ ಕೂಲಂಕುಷವಾಗಿ ಅಲ್ಲಿ ವಿವರಿಸಲಾಗಿರುತ್ತದೆ, ಅಲ್ಲಿ ಚರ್ಚೆ ಮಾಡಲಾಗಿರುತ್ತದೆ. ಸೊ ಹಾಗಾಗಿ ಕಂಪನಿಯ ನಿರ್ದೇಶಕ ಮಂಡಳಿಯು ತನಗೆ ನೀಡಿರುವ ಅಧಿಕಾರದ ಹಕ್ಕನ್ನು ಚಲಾಯಿಸುವಾಗ ಕಂಪನಿಯ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಇಲ್ಲಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಡೈರೆಕ್ಟರ್ ಆಗಿರ್ಬೋದು ಅಥವಾ ಶೇರ್ ಹೋಲ್ಡರ್ ಆಗಿರ್ಬೋದು ಅಥವಾ ಒಬ್ಬ ಉದ್ಯೋಗಿ ಆಗಿರ್ಬೋದು, ಅವರೆಲ್ಲ ಏನಪ್ಪ ಅಂತ ಹೇಳಿದ್ರೆ ಸಂಸ್ಥೆ ಭಾಳ ಮುಖ್ಯ, ಸಂಸ್ಥೆಯ ಹಿತದೃಷ್ಟಿ ಭಾಳ ಮುಖ್ಯ. ಕಂಪನಿಯ ಕೆಲಸಗಾರರಿರ್ಬೋದು, ಕಂಪನಿಯ ಉದ್ಯೋಗಿಗಳಿರ್ಬೋದು, ಕಂಪನಿಯ ನಿರ್ದೇಶಕರಿರ್ಬೋದು, ಕಂಪನಿಯ ಕಾರ್ಯದರ್ಶಿ ಇರ್ಬೋದು, ಕಂಪನಿ ಯಾವುದೇ ಒಬ್ಬ ವ್ಯಕ್ತಿ ಕಂಪನಿಗೆ ಸಂಬಂಧಪಟ್ಟವನಾಗಿರ್ತಾನೆ ಅಂತ ಹೇಳಿದ್ರೆ ಕಂಪನಿಯ ಒಂದು ಹಿತದೃಷ್ಟಿಯನ್ನು ಗಮನದಲ್ಲಿಟ್ಕೊಳ್ಬೇಕು. ಕಂಪನಿ ನಮಗೆ ಅನಿವಾರ್ಯ, ಕಂಪನಿಗೆ ನಾವು ಅನಿವಾರ್ಯ ಅಲ್ಲ. ನಮ್ಮಂಥವರು ಎಷ್ಟೋ ವ್ಯಕ್ತಿಗಳು ನಿರ್ದೇಶಕರಾಗಿ ಬರ್ತಾರೆ, ಉದ್ಯೋಗಿಗಳಾಗಿ ಬರ್ತಾರೆ, ಹೋಗ್ತಾ ಇರ್ತಾರೆ, ನಮ್ದೊಂದು ಟರ್ಮ್ ಆಗ್ತಿದ್ದಂಗೆ ಹೋಗ್ತಿರ್ತಾರೆ. ಆದರೆ ಕಂಪನಿ ಇಟ್ ಇಸ್ ಅ ಪರ್ಫೆಕ್ಚುವಲ್ ಎಕ್ಸಿಸ್ಟೆನ್ಸ್. ಪರ್ಫೆಕ್ಚುವಲ್ ಎಕ್ಸಿಸ್ಟೆನ್ಸ್ ಅಂತ ಹೇಳಿದ್ರೆ ಇದು ಕಂಟಿನ್ಯೂಸ್ ಎಕ್ಸಿಸ್ಟೆನ್ಸ್. ಅದು ಕಂಪನಿ ನಡ್ಕೊಂಡು ಹೋಗ್ತಾ ಇರುತ್ತೆ, ಕಂಪನಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಸೊ ಹಾಗಾಗಿ ನಮ್ಮಂಥವರಿಗೆ ಕಂಪನಿ ಅನಿವಾರ್ಯ, ಕಂಪನಿಗೆ ನಾವು ಅನಿವಾರ್ಯವಲ್ಲ. ಅದೇ ರೀತಿಯಲ್ಲಿ ನಿರ್ದೇಶಕನಾದವನು, ಕಂಪನಿಯ ನಿರ್ದೇಶಕ ಮಂಡಳಿಯು ತನಗೆ ನೀಡಿರುವ ಅಧಿಕಾರವನ್ನು ಅಥವಾ ಹಕ್ಕನ್ನು ಚಲಾಯಿಸುವಾಗ ಕಂಪನಿಯ ಹಿತದೃಷ್ಟಿಗೆ ಗಮನದಲ್ಲಿಟ್ಟುಕೊಳ್ಬೇಕು. ಯಾವುದೇ ರೀತಿಯ ಕಂಪನಿಯ ಇಮೇಜ್ಗೆ ಧಕ್ಕೆ ಆಗಬಾರದು. ಎಲ್ಲಿಯವರೆಗೆ ನಿರ್ದೇಶಕರ ಅಧಿಕಾರಿಗಳು ಕಂಪನಿಯ ಹಿತವನ್ನು ರಕ್ಷಿಸುತ್ತವೆಯೋ ಅಲ್ಲಿಯವರೆಗೆ ಷೇರುದಾರರು ಆಡಳಿತದಲ್ಲಿ ಮಧ್ಯಪ್ರವೇಶಿಸುವುದಿಲ್ಲ. ಎಲ್ಲಿವರೆಗೂ
ಇವರು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ ಕಂಪನಿ, ಅಲ್ಲಿವರೆಗೂ ಷೇರುದಾರರು ಯಾವಾಗ ಸೇರ್ತಾರೆ ಅಂತ ಹೇಳಿದ್ರೆ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್, ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಷೇರುದಾರರನ್ನು ಸೇರಿಸಿ ಕಂಪನಿಯ ಪ್ರೋಗ್ರೆಸ್ಗಳೇನಿದೆ, ಕಂಪನಿಯ ಬ್ಯಾಲೆನ್ಸ್ ಶೀಟ್ ಏನಿದೆ, ಕಂಪನಿಯ ಗಳಿಸಿದಂಥ ಲಾಭ ಏನಿದೆ, ಕಂಪನಿಯು ಮಾಡಿದಂಥ ಅಚೀವ್ಮೆಂಟ್ ಸಾಧನೆಗಳೇನಿದೆ ಅದ್ರ ಬಗ್ಗೆ ಸಾರ್ವಜನಿಕ ವಾರ್ಷಿಕ ಸಭೆಯಲ್ಲಿ, ಷೇರುದಾರರ ಸಾಮಾನ್ಯ ಸಭೆಯಲ್ಲಿ ಅದನ್ನು ಡಿಸ್ಕಸ್ ಮಾಡ್ತಾರೆ. ವರ್ಷಕ್ಕೊಂದು ಸಾರಿ ಅದನ್ನು ಕಂಡಕ್ಟ್ ಮಾಡ್ತಾರೆ. ಈಗೇನಾಗಿದೆ ಅಂತ ಹೇಳಿದ್ರೆ ಈ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್, ವಾರ್ಷಿಕ ಷೇರುದಾರರ ಸಾಮಾನ್ಯ ಸಭೆಯನ್ನು ಆನ್ಲೈನಲ್ಲಿ ಮಾಡ್ತಾಯಿದ್ರು ಇದುವರೆಗೂ. ಈ ಕೋವಿಡಿಂದಾಗಿ ಆನ್ಲೈನಲ್ಲಿ ಮೀಟಿಂಗಲ್ಲಿ ಮಾಡ್ತಾಯಿದ್ರು. ಈಗ ಆ ಥರ ಇಲ್ಲ. ಅದನ್ನು ಬರುವಂಥ ಷೇರುದಾರರು ಬರ್ಬೋದು, ಎಲ್ರಿಗೂ ಕೂಡ ರೈಟ್ಸ್ ಇದ್ದೇ ಇರುತ್ತೆ ಬರುವಂಥದ್ದು. ಸೊ ಅದೇ ರೀತಿಯಲ್ಲಿ ಕಂಪನಿಯ ಹಿತವನ್ನು ರಕ್ಷಿಸುತ್ತವೆಯೋ ಇಲ್ಲವೋ ಅಲ್ಲಿಯವರೆಗೆ ಷೇರುದಾರರು ಆಡಳಿತದಲ್ಲಿ ಮಧ್ಯಪ್ರವೇಶಿಸುವುದಿಲ್ಲ. ನಿರ್ದೇಶಕರು ತಮ್ಮ ಅಧಿಕಾರಗಳನ್ನು ವೈಯಕ್ತಿಕವಾಗಿ ಚಲಾಯಿಸುವಂತಿಲ್ಲ, ತಮ್ಮ ಪರ್ಸನಲ್ಲಾಗಿ ಉಪಯೋಗಿಸ್ಕೊಳ್ಳುವಂತಿಲ್ಲ. ರೈಟ್ಸನ್ನು, ಯಾವುದೇ ರೈಟ್ಸು ಯಾವುದೇ ಡ್ಯೂಟೀಸ್ ಇದ್ದರೂ ಕಂಪನಿಯ ಹಿತದೃಷ್ಟಿಯಿಂದನೇ ಕಾರ್ಯನಿರ್ವಹಿಸಬೇಕು. ಆ ನಿರ್ದೇಶಕ ಮಂಡಳಿ ಸಭೆ ಕರೆದು ಸಾಮೂಹಿಕವಾಗಿ ತೀರ್ಮಾನಗಳನ್ನು ಮಾಡಿದ ಬಳಿಕವೇ ತನ್ನ ಅಧಿಕಾರವನ್ನು ಚಲಾಯಿಸಬೇಕು. ಸೊ ಇಲ್ಲೆಲ್ಲ ಡಿಸಿಷನ್ಸ್ ಮೇಕಿಂಗು, ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದು. ಒಬ್ಬನೇ ವೈಯಕ್ತಿಕವಾಗಿ ಯಾವುದೇ ಒಬ್ಬ ನಿರ್ದೇಶಕ ತನ್ನ ಅಧಿಕಾರವನ್ನು ಚಲಾಯಿಸಲಾಗದು. ಅದಕ್ಕೇನು ಮಾಡಬೇಕು ಅಂತ ಹೇಳಿದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗನ್ನು ಕಂಡಕ್ಟ್ ಮಾಡಿ, ನಿರ್ದೇಶಕ ಮಂಡಳಿಯ ಸಭೆಯನ್ನು ಕರೆದು ಅದರ ಮುಖಾಂತರ ಏನೇನು ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು, ಆ ತೀರ್ಮಾನಗಳ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡ ನಂತರ ಅವನು ನಿರ್ದೇಶಕನಾದಂಥವನು ತನ್ನ ಹಕ್ಕನ್ನು ಚಲಾಯಿಸೋದಕ್ಕೆ ಸಾಧ್ಯವಾಗ್ತದೆ. ಅದರ್ವೈಸ್ ಅದನ್ನು ಹಕ್ಕನ್ನು ಆಗಲ್ಲ. ಒಂದು ವೇಳೆ ಲಿಖಿತ ಕಟ್ಟಳೆಗಳು ಸಭೆ ಕರೆದು ನಿರ್ಣಯ ಕೈಗೊಂಡು ನಿರ್ಣಯ ಪ್ರಕಟಿಸುವುದರಿಂದ ವಿನಾಯಿತಿ ನೀಡಿದರೆ ಸಭೆ ನಡೆಸದೆ ನಿರ್ಣಯವನ್ನು ಪ್ರಕಟಿಸಿ ತಮ್ಮ ಹಕ್ಕುಗಳನ್ನು ಚಲಾಯಿಸಬಹುದು. ಏನು ನಿರ್ದೇಶಕರ ಹಕ್ಕುಗಳು ಲಿಖಿತ ಕಟ್ಟಳೆಗಳಲ್ಲಿ, ಈ ಲಿಖಿತ ಕಟ್ಟಳೆ ಇಂಟರ್ನಲ್ ಲೀಗಲ್ ಆಸ್ಪೆಕ್ಟ್ಸ್, ಮತ್ತು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಎಕ್ಸ್ಟರ್ನಲ್ ಲೀಗಲ್ ಆಸ್ಪೆಕ್ಟ್ಸ್. ಸಂಸ್ಥೆ ಯಾವುದ ಕಾರ್ಯಗಳನ್ನು ಮಾಡಬೇಕು, ಯಾವುದು ಕಾರ್ಯಗಳನ್ನು ಮಾಡಬಾರ್ದು, ಮತ್ತು ಯಾವ ಪಾಲಿಸಿಗಳನ್ನು ಮಾಡಬೇಕು, ಆ ಎಲ್ಲ ಪಾಲಿಸಿಗಳನ್ನು ಪೂರ್ಣವಾಗಿ ಮನವಿ ಪತ್ರದಲ್ಲಿ ಮತ್ತು ಲಿಖಿತ ಕಟ್ಟಳೆಗಳಲ್ಲಿ ನಮೂದಿಸಲಾಗಿರುತ್ತದೆ. ಒಂದು ವೇಳೆ ಯಾವುದೇ ಒಂದು ಸಭೆಯನ್ನು ನಡೆಸದೆ ಲಿಖಿತ ಕಟ್ಟಳೆಗಳಲ್ಲಿ ಅದನ್ನು ಮೆನ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಆವಾಗ ನಿರ್ದೇಶಕನಾದಂಥವನು ತನ್ನ ಹಕ್ಕನ್ನು ಚಲಾಯಿಸಬಹುದು. ಕಂಪನಿಯ ಲಿಖಿತ ಕಟ್ಟಳೆಗಳು ನಿರ್ದೇಶಕ ಮಂಡಳಿಯ ಅಧಿಕಾರಿಗಳ ವರ್ಗಾವಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಂಪನಿಯ ಲಿಖಿತ ಕಟ್ಟಳೆಗಳು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ನಿರ್ದೇಶಕರ ಮಂಡಳಿಯ ಅಧಿಕಾರಿಗಳನ್ನು ವ್ಯಕ್ತಪಡಿಸುತ್ತದೆ. ಅಧಿಕಾರಿಗಳ ವರ್ಗಾವಣೆಗೆ ಡೆಲಿಗೇಷನ್ ಆಫ್ ಅಥಾರಿಟಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಡೆಲಿಗೇಷನ್ ಆಫ್ ಅಥಾರಿಟಿ ಅಂತ ಹೇಳಿದ್ರೆ ತಮ್ಮ ಅಧಿಕಾರವನ್ನು ಚಲಾಯಿಸ್ತಕ್ಕಂಥದ್ದು. ನಿರ್ದೇಶಕ ಮಂಡಳಿಯು ಕೆಲವೊಂದು ಅಧಿಕಾರಗಳನ್ನು ವ್ಯವಸ್ಥಾಪಕ ನಿರ್ದೇಶಕ, ವ್ಯವಸ್ಥಾಪಕ ಕಾರ್ಯದರ್ಶಿ ಅಥವಾ ಕಂಪನಿಯ ಇನ್ನಾವುದೇ ಅಧಿಕಾರಿಗಳು ವರ್ಗಾಯಿಸಬಹುದು, ಡೆಲಿಗೇಟ್ ಮಾಡಬಹುದು. ಡೆಲಿಗೇಷನ್ ಆಫ್ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಅಂಡ್ ಅಥಾರಿಟಿ. ಸೊ ಇದು ಒಬ್ಬ ನಿರ್ದೇಶಕನಾದಂಥವನು ತನ್ನ ಹಕ್ಕನ್ನು ಚಲಾಯಿಸೋದು ಹೇಗೆ ಅನ್ನೋದ್ರ ಬಗ್ಗೆ 2013 ಕಂಪನಿ ಶಾಸನ ಅದು ತಿಳಿಸುತ್ತೆ. ಕಂಪನಿ ಶಾಸನದಲ್ಲಿ ಅದನ್ನು ವಿವರವಾಗಿ ತಿಳಿಸುತ್ತದೆ. ಸೊ ಆ ಹಕ್ಕನ್ನು ಅವನು ಬಳಸ್ಕೊಳ್ಬೋದು, ಆ ಅಧಿಕಾರವನ್ನು ಅವನು ಬಳಸ್ಕೊಳ್ಬೋದು. ಮುಂದೆ ನಿರ್ದೇಶಕ ಮಂಡಳಿ ಸಭೆ ಸೇರಿ ಚಲಾಯಿಸುವಂಥ ಅಧಿಕಾರಗಳ ಬಗ್ಗೆ ನಾವು ಆಲೋಚನೆ ಮಾಡೋಣ. ಯಾವುದಾದ್ರೂ ಒಂದು ಮಹತ್ವವಾದಂಥ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತಂತೆ, ಮಹತ್ವವಾದಂಥ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಕಂಪನಿಯ ಕಾನೂನಿನ 2013 292ನೇ ಪರಿಚ್ಛೇದ 292 ಸೆಕ್ಷನ್ ಪರಿಚ್ಛೇದದ ಪ್ರಕಾರ ನಿರ್ದೇಶಕ ಮಂಡಳಿಯ ಸಭೆ ಸೇರಿ ಕೆಲವೊಂದು ಅಧಿಕಾರವನ್ನು ಚಲಾಯಿಸಬಹುದು. ಕಂಪನಿಯ ನಿರ್ದೇಶಕ ಮಂಡಳಿ ಅದು ನಿರ್ದೇಶಕ ಮಂಡಳಿ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೀನಿ. ಮನುಷ್ಯನಲ್ಲಿ ಯಾವ ರೀತಿ ಮೆದುಳು ಕಾರ್ಯವನ್ನು ನಿರ್ವಹಿಸುತ್ತದೋ ಅದೇ ರೀತಿಯಲ್ಲಿ ಕಂಪನಿಗಳಲ್ಲಿ ನಿರ್ದೇಶಕ ಮಂಡಳಿ ಬ್ರೈನ್ ಮಾಡುವಂಥ ಕೆಲಸವನ್ನು ಮಾಡ್ತದೆ.
ಬ್ರೈನ್ ಏನು ಮಾಡ್ತದೆ, ಒಂದು ಪ್ಲ್ಯಾನಿಂಗ್ ಮಾಡುತ್ತೆ, ಒಂದು ಕಂಟ್ರೋಲ್ ಮಾಡ್ತದೆ, ಒಂದು ಡೈರೆಕ್ಷನ್ಸ್ ಕೊಡುತ್ತೆ. ಎಲ್ಲ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಎಲ್ಲವನ್ನೂ ಕೂಡ ನಮ್ಮ ಮೆದುಳು ಕಾರ್ಯನಿರ್ವಹಿಸುತ್ತದೆ. ಹಾಗೆ ನಿರ್ದೇಶಕ ಮಂಡಳಿಯು ಕೂಡ ಒಂದು ಸಂಸ್ಥೆಯ, ಒಂದು ಕಂಪನಿಯ ಮೆದುಳು ಇದ್ದಂತೆ. ಮೆದುಳು ಯಾವ್ಯಾವ ರೀತಿ ಕೆಲಸವನ್ನು ಮಾಡುತ್ತದೆ, ಯಾವುದಾದ್ರು ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ, ಆ ಎಲ್ಲ ತೀರ್ಮಾನಗಳನ್ನು ಕೂಡ ನಿರ್ದೇಶಕ ಮಂಡಳಿಯ ಸಭೆಯಲ್ಲಿ ತೀರ್ಮಾನ ಆಗುತ್ತದೆ. ಆ ನಿರ್ದೇಶಕ ಮಂಡಳಿಯ ಸಭೆಯಲ್ಲಿ ತೀರ್ಮಾನ ಏನೇನಾಗುತ್ತೆ, ಕೆಲವೊಂದು ಅಧಿಕಾರವನ್ನು ಯಾವ ರೀತಿ ಚಲಾಯಿಸಬಹುದು, ಅಧಿಕಾರಗಳನ್ನು ಯಾವ ರೀತಿ ಚಲಾಯಿಸಬಹುದು. ಮೊದಲನೆಯದಾಗಿ ಷೇರುಗಳ ಮೇಲೆ ಕರೆಗಳನ್ನು ಮಾಡುವ ಅಧಿಕಾರ. ಷೇರುಗಳ ಮೇಲೆ ಕರೆ ಮಾಡುವ ಅಧಿಕಾರ. ಕರೆ ಅಂತ ಹೇಳಿದ್ರೇನು? ಕಾಲ್. ಏನು ಇವಾಗ ಪೇಡ್ ಅಪ್ ಕ್ಯಾಪಿಟಲ್, ಆಮೇಲೆ ಕಾಲ್ಡ್ ಅಪ್ ಕ್ಯಾಪಿಟಲ್. ಸೊ ಈಗ ಅಪ್ಲಿಕೇಶನ್ ಮನಿ, ಪೇಡ್ ಅಪ್ ಕ್ಯಾಪಿಟಲ್, ಫಸ್ಟ್ ಕಾಲ್ ಮನಿ, ಸೆಕೆಂಡ್ ಕಾಲ್ ಮನಿ ಅಂತೇಳಿ ಯಾವಾಗಲೂ ಕೂಡ ಷೇರು ಬಂಡವಾಳವನ್ನು, ಷೇರಿನ ಹಣವನ್ನು ಒಂದೇ ಸಾರಿ ಕಲೆಕ್ಟ್ ಮಾಡಲ್ಲ. ಅಪ್ಲಿಕೇಶನ್ ಜೊತೆಯಲ್ಲಿ ಒಂದಷ್ಟು ಹಣವನ್ನು ಕಲೆಕ್ಟ್ ಮಾಡ್ತಾರೆ. ಸಪೋಸ್ 100 ರೂಪಾಯಿ ಒಂದು ಷೇರಿನ ಪ್ರಮಾಣ, ಒಂದು ಮೌಲ್ಯ ಇದ್ದರೆ, ಅಪ್ಲಿಕೇಶನ್ಸನ್ನು ಕಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಒಂದು 25 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಅದಾದಮೇಲೆ ಷೇರುಗಳನ್ನು ಅಲಾಟ್ ಮಾಡುವಂಥ ಅಲಾಟ್ಮೆಂಟ್ ಮನಿ, ಹಂಚಿಕೆ ಮಾಡ್ತಾರೆ ಷೇರುಗಳನ್ನು. ಷೇರುಗಳಿಗೆ ಅಪ್ಲೈ ಮಾಡಿದಂಥವ್ರು ಎಲ್ಲರಿಗೂ ಕೂಡ ಷೇರುಗಳನ್ನು ಹಂಚಿಕೆ ಸಾಧ್ಯ ಇಲ್ಲ. ಷೇರುಗಳನ್ನು ಹಂಚಿಕೆ ಮಾಡ್ತಾರೆ. ಅಲ್ಲಿ ಎಲಿಜಿಬಲ್ ಶೇರ್ ಹೋಲ್ಡರ್ಸ್ಗೆ ಹಂಚಿಕೆ ಮಾಡ್ತಾರೆ, ಅರ್ಹತೆ ಇರ್ತಕ್ಕಂಥ ಷೇರುದಾರರಿಗೆ ಹಂಚಿಕೆ ಮಾಡ್ತಾರೆ. ಹಂಚಿಕೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅಲಾಟ್ಮೆಂಟ್ ಮನಿ ಕೂಡ ಕಲೆಕ್ಟ್ ಮಾಡ್ಬೋದು. ಕಾಲ್ಡ್ ಅಪ್ ಕ್ಯಾಪಿಟಲ್ ಅಥವಾ ಕರೆಗಳನ್ನು ಮಾಡ್ತಕ್ಕಂಥದ್ದು. ಅದಾದ ನಂತರ ಫಸ್ಟ್ ಕಾಲ್ ಮನಿ, ಸೆಕೆಂಡ್ ಕಾಲ್ ಮನಿ, ಈ ಥರ ಡಿಫ್ರೆಂಟ್ ಬೇರೆ ಬೇರೆ ರೀತಿಯಲ್ಲಿ ಅದು ಷೇರು ಹಣವನ್ನು ಕಲೆಕ್ಟ್ ಮಾಡ್ತಕ್ಕಂಥ ಪರಿಪಾಠ ಇದೆ. ಷೇರುಗಳ ಮೇಲೆ ಕರೆಗಳನ್ನು ಮಾಡುವ ಅಧಿಕಾರ ಇದೆ. ಎಷ್ಟು? ಇವಾಗ 25 ರೂಪಾಯಿ ಅಪ್ಲಿಕೇಶನ್ ಮನಿ ಕರೆದಿದ್ದಾರೆ, ಮತ್ತು 20 ರೂಪಾಯಿ ಅಲಾಟ್ಮೆಂಟ್ ಮನಿ ಕರೆದಿದ್ದಾರೆ. ಇನ್ನು 20 ರೂಪಾಯಿನ ನಮಗೆ ಅವಶ್ಯಕತೆ ಇದೆ, ಕಂಪನಿಗೆ ಬಂಡವಾಳದ ಅವಶ್ಯಕತೆ ಇದೆ. ಅಂಥ ಸಂದರ್ಭದಲ್ಲಿ ಅದನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು. ಇದನ್ನು ನಾವು ಷೇರುಗಳ ಮೇಲೆ ಕರೆಗಳನ್ನು ಮಾಡುವ ಅಧಿಕಾರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೊಟ್ಟಿರ್ತೇವೆ. ಸಾಲಪತ್ರಗಳನ್ನು ನೀಡುವ ಅಧಿಕಾರ ಡಿಬೆಂಚರ್ಸ್ ಅಂತೇಳಿ ಕರಿತೀವಿ. 2 ರೀತಿಯಲ್ಲಿ ಬಂಡವಾಳವನ್ನು ಸಂಗ್ರಹಿಸುವಂತಹ ಕಂಪನಿಗೆ ಅವಕಾಶಗಳಿರ್ತದೆ. ಒಂದು ಷೇರುಗಳನ್ನು ವಿತರಿಸುವುದರ ಮೂಲಕ, ಮತ್ತೊಂದು ಸಾಲಪತ್ರಗಳನ್ನು ವಿತರಿಸುವುದರ ಮೂಲಕ. ಷೇರು ಪತ್ರಗಳು ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್, ಡಿಬೆಂಚರ್. ಸಾಲಪತ್ರಗಳು ಅಂತ ಹೇಳಿದ್ರೆ ಡಿಬೆಂಚರ್ಸ್ ಸಾಲದ ರೂಪದಲ್ಲೂ ಕೂಡ ಬಂಡವಾಳವನ್ನು ಸಂಗ್ರಹಿಸ್ತಾರೆ, ಅಥವಾ ಷೇರು ಬಂಡವಾಳವನ್ನಾಗಿ ಕೂಡ ಬಂಡವಾಳವನ್ನು ಸಂಗ್ರಹಿಸ್ತಾರೆ. ಸಾಲಪತ್ರಗಳನ್ನು ನೀಡುವ ಅಧಿಕಾರವು ಕೂಡ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ಗೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಇರುತ್ತೆ. ಎಷ್ಟು ಸಾಲಪತ್ರಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಬೇಕು, ಯಾವ ಥರ ಕಲೆಕ್ಟ್ ಮಾಡಬೇಕು ಅಂತೇಳಿ. ಸಾಲಪತ್ರಗಳ ಮೇಲೆ ಅಲ್ಲದೆ ಇತರ ರೀತಿಯಿಂದ ಸಾಲಗಳನ್ನು ತರುವ ಅಧಿಕಾರ ಕಂಪನಿಗ. ಈಗ ಟೇಕ್ ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಡಿಸಿಷನ್ ಮಾಡ್ತಾರೆ. ಹಣದ ಅವಶ್ಯಕತೆ ಇದ್ದರೆ ಕೆಲವೊಂದು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳಿಗೆ, ಚಟುವಟಿಕೆಗಳಿಗೆ, ಅಭಿವೃದ್ಧಿ ಚಟುವಟಿಕೆಗಳಿಗೆ ಒಂದಷ್ಟು ಹಣದ ಅವಶ್ಯಕತೆ ಇದ್ದಾಗ ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಗೌರ್ಮೆಂಟ್ನವರು ಕೂಡ ಅದನ್ನು ಟ್ಯಾಕ್ಸ್ ರೂಪದಲ್ಲಿ, ಬೇರೆ ಬೇರೆ ರೂಪದಲ್ಲಿ ಕಲೆಕ್ಟ್ ಮಾಡ್ತಾರೆ ಅವರು. ಸೊ ಸಾಲಗಳನ್ನು ತಗೊಬರ್ತಾರೆ, ಬೇರೆ ಬೇರೆ ದೇಶದಿಂದ ಸಾಲಗಳನ್ನು ತಗೊಬರ್ತಾರೆ. ಸಪೋಸ್ ಟೇಕ್ ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಆಫ್ ಶ್ರೀಲಂಕಾ ಏನಾಗಿದೆ ಅಂತ ಹೇಳಿದ್ರೆ, ಚೈನಾದಿಂದ ತಗೊಂಡಂಥದ್ದು ಸಾಲದ ಭಾರ ತುಂಬ ಜಾಸ್ತಿ ಆಗಿದೆ. ಇವತ್ತು ಪೆಟ್ರೋಲಿಯಂ ಪ್ರಾಡಕ್ಟು 420 ರೂಪಾಯಿ, 1 ಲೀಟರ್ಗೆ 420 ರೂಪಾಯಿ ಇದೆ ಶ್ರೀಲಂಕಾದಲ್ಲಿ. ಅರ್ಥ ಮಾಡ್ಕೊಳ್ಳಿ, ಸಾಲದ ಹೊರೆನಲ್ಲಿ ಮುಳುಗೋಗಿದೆ. ಸೊ ಈ ರೀತಿ ದಿವಾಳಿ ಆಗುವಂಥ ಸ್ಥಿತಿನಲ್ಲಿದೆ. ಸೊ ಹಾಗಾಗಿ ಕಂಪನಿಗಳಲ್ಲೂ ಕೂಡ ಸಾಲಗಳ ಮೇಲೆ ಅಲ್ಲದೆ ಇನ್ನಿತರ ಮೂಲಗಳಿಂದ ಸಾಲವನ್ನು ಸಂಗ್ರಹಿಸ್ತಕ್ಕಂಥದ್ದು, ಬ್ಯಾಂಕಿಂದ ಸಾಲಗಳನ್ನು ತಗೊಳ್ತಕ್ಕಂಥದ್ದು, ಅದ ಅಧಿಕಾರ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ, ನಿರ್ದೇಶಕ ಮಂಡಳಿಗೆ ಇರ್ತದೆ. ಬಂಡವಾಳವನ್ನು ಹೂಡುವ ಅಧಿಕಾರ. ಒಂದು ವೇಳೆ ಕಂಪನಿ ಸಾಕಷ್ಟು ಲಾಭವನ್ನು ಗಳಿಸಿದರೆ, ಸರ್ಪ್ಲಸ್ ಅಮೌಂಟ್, ಡಿವಿಡೆಂಡನ್ನೆಲ್ಲ ಅಂದರೆ ಲಾಭಾಂಶವನ್ನು ಷೇರುದಾರರಿಗೆ ಹಂಚಿದ ನಂತರವೂ ಕೂಡ ಒಂದಷ್ಟು ಸರ್ಪ್ಲಸ್ ಅಮೌಂಟ್ ಏನು ಉಳ್ಕೊಂಡಿರ್ತದೆ, ಅಂತಹ ಸರ್ಪ್ಲಸ್ ಅಮೌಂಟನ್ನು ಬೇರೆ ಕಂಪನಿಗಳಲ್ಲಿ ಹೂಡಿಕೆ ಮಾಡಬಹುದು. ಅದು ಒಂದು ಆ ರೀತಿಯ ಒಂದು ಅಧಿಕಾರವನ್ನು ಕೂಡ ನಿರ್ದೇಶಕ ಮಂಡಳಿಗೆ ಅಥವಾ ನಿರ್ದೇಶಕರಿಗೆ ಇರ್ತದೆ. ಸಾಲವನ್ನು ಕೂಡ ಅಧಿಕಾರ ಇದೆ, ಸಾಲವನ್ನು ಕೊಡುವಂತಹ ಅಧಿಕಾರ ಕೂಡ ಇರುತ್ತೆ. ಬಂಡವಾಳವನ್ನು ಹೂಡಿಕೆ ಮಾಡೋದ್ರ ಜೊತೆಗೆ
ಬೇರೆಯವರಿಗೆ ಅವಶ್ಯಕತೆ ಇರೋರಿಗೆ ಸಾಲವನ್ನು ಕೊಡ್ತಕ್ಕಂಥ ಒಂದು ಅಧಿಕಾರನೂ ಕೂಡ ಇರುತ್ತೆ. ನಿರ್ದೇಶಕರ ಸ್ಥಾನದ ತಾತ್ಕಾಲಿಕ ಹುದ್ದೆಯನ್ನು ಭರ್ತಿ ಮಾಡುವ ಅಧಿಕಾರ ಪರಿಚ್ಛೇದ 262 ಪ್ರಕಾರ 2013 ಕಂಪನಿಯ ಪರಿಚ್ಛೇದ ಕಂಪನಿ ಶಾಸನ ಅಥವಾ ಕಂಪನಿ ಕಾಯ್ದೆ 262 ಪ್ರಕಾರ ನಿರ್ದೇಶಕರ ಸ್ಥಾನದ ತಾತ್ಕಾಲಿಕ ಹುದ್ದೆಯನ್ನು ಭರ್ತಿ ಮಾಡ್ಬೋದು. ನಾನು ಅವಾಗಲೇ ಹೇಳಿದೆ, ಹಲವಾರು ನಿರ್ದೇಶಕರು ಇರ್ತಾರೆ, 11 ಜನ ಇರ್ತಾರೆ, 17 ಜನ ಇರ್ತಾರೆ, 21 ಜನ ಇರ್ತಾರೆ. ಏನೋ ಒಂದು ರೀತಿಯಲ್ಲಿ ಒಬ್ಬ ಯಾವುದೋ ನಿರ್ದೇಶಕ ತಾತ್ಕಾಲಿಕವಾಗಿ ಒಂಥರ ಏನಾಯಿತು ಸಾವನ್ನಪ್ಪಿದ್ರೆ ಅಥವಾ ಯಾವುದೋ ಕಾರಣಗಳಿಂದ ಅವನು ಕಂಪನಿಯನ್ನು ಬಿಟ್ಟು ಹೋದರೆ ಅಂಥ ಸಂದರ್ಭದಲ್ಲಿ ನಿರ್ದೇಶಕರ ಅವಶ್ಯಕತೆ ಇರುತ್ತೆ. ಆ ನಿರ್ದೇಶಕರನ್ನು ನೇಮಕಾತಿ ಮಾಡುವಂತಹ ಒಂದು ಅಧಿಕಾರವನ್ನು, ತಾತ್ಕಾಲಿಕವಾಗಿ ನೇಮಕಾತಿ ಮಾಡುವಂಥ ಒಂದು ಅಧಿಕಾರವನ್ನು ಕೂಡ ಈ ನಿರ್ದೇಶಕ ಮಂಡಳಿಗೆ ಇರುತ್ತದೆ. ನಿರ್ದೇಶಕ ಮಂಡಳಿಯ ಹಕ್ಕುಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸಭೆ ಸೇರಿ ಚಲಾಯಿಸಬಹುದಾದಂಥ ಅವ್ರು ಚಲಾಯಿಸಬಹುದಾದಂಥ ಅಧಿಕಾರಗಳು. ನಿರ್ದೇಶಕ ಮಂಡಳಿ ಸಭೆ ಸೇರ್ಬೇಕು, ಅವರು 11 ಜನ ಇದ್ರೆ 11 ಜನನು ಸಭೆ ಸೇರಬೇಕು. ಅದರಲ್ಲಿ ವ್ಯವಸ್ಥಾಪಕ ನಿರ್ದೇಶಕ ಮೇಯ್ನ್ ಆಗಿರ್ತಾನೆ. ಇವರೆಲ್ಲರೂ ಏನು ಒಮ್ಮತದ ಅಭಿಪ್ರಾಯವನ್ನು ಕೊಟ್ಟರೆ ಅದ್ರ ಮುಖಾಂತರ ವ್ಯವಸ್ಥಾಪಕ ನಿರ್ದೇಶಕ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಡ್ತಾರೆ, ಡಿಸಿಷನ್ ಮೇಕಿಂಗ್ ಮಾಡ್ತಾರೆ. ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥವ್ರು ಎಕ್ಸಿಕ್ಯೂಟಿವ್ ಕಾರ್ಯದರ್ಶಿಗಳು. ಇರಲಿ, ಪರ್ಯಾಯ ನಿರ್ದೇಶಕರ ನೇಮಕಾತಿ ಮಾಡುವ ಅಧಿಕಾರವನ್ನು ಕೂಡ ಹೊಂದಿರ್ತಾರೆ ಅವರು. ಪರಿಚ್ಛೇದ 313 ಕಂಪನಿಯ ಶಾಸನ 2013 ಪ್ರಕಾರ ಪರ್ಯಾಯ, ಈಗಾಗಲೇ ಹಿಂದಿನ ತರಗತಿನಲ್ಲಿ ತಾತ್ಕಾಲಿಕ ನಿರ್ದೇಶಕರನ್ನು ಯಾವ ಥರ ನೇಮಕಾತಿ ಮಾಡಬೇಕು, ಅದೇ ರೀತಿಯಲ್ಲಿ ಪರ್ಯಾಯ ನಿರ್ದೇಶಕರನ್ನ ಯಾವ ರೀತಿ ನೇಮಕಾತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಭಾಳಷ್ಟು ವಿಚಾರವನ್ನು ತಿಳ್ಕೊಂಡಿದ್ದೇವೆ. ಇವತ್ತು ಪರ್ಯಾಯ ನಿರ್ದೇಶಕರ ನೇಮಕಾತಿ ಮಾಡುವಂಥ ಅಧಿಕಾರವನ್ನು ಕೂಡ ಈ ಸಭೆಯ ಮೂಲಕ, ಯಾವುದು ಸಭೆ, ನಿರ್ದೇಶಕ ಮಂಡಳಿಯ ಸಭೆಯ ಮೂಲಕ ಅವರು ತಗೊಳ್ಬೋದು, ಅಧಿಕಾರವನ್ನು ಚಲಾಯಿಸಬಹುದು. ಹೆಚ್ಚುವರಿ ನಿರ್ದೇಶಕರ ನೇಮಕಾತಿ ಮಾಡುವ ಅಧಿಕಾರ 2013 ಕಾನೂನು ಶಾಸನ ಪರಿಚ್ಛೇದ 260 ಪ್ರಕಾರ ಹೆಚ್ಚುವರಿ ಅಡಿಷನಲ್ ಡೈರೆಕ್ಟರ್ಸ್ಗಳನ್ನು ಕೂಡ ನಾವು ಈಗಾಗಲೇ ಹಿಂದಿನ ತರಗತಿನಲ್ಲಿ ನಾವು ತಿಳ್ಕೊಂಡಿದ್ವಿ. ಅಡಿಷನಲ್ ಡೈರೆಕ್ಟರ್ಸ್ ಅಂದರೆ ಯಾರು, ಪರ್ಯಾಯ ನಿರ್ದೇಶಕ ಅಂದರೆ ಯಾರು, ತಾತ್ಕಾಲಿಕವಾಗಿ ನಿರ್ದೇಶಕರನ್ನ ಯಾವ ಥರ ನೇಮಕಾತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ಣವಾಗಿ ನಾವು ಇಂದಿನ ತರಗತಿನಲ್ಲಿ ತಿಳ್ಕೊಂಡಿದ್ದೇವೆ. ಸೊ ಕಂಪನಿ ಯಾವುದೇ ನಿರ್ದೇಶಕ ಅಥವಾ ಆತನ ಸಂಬಂಧಿಗಳು ಆಸಕ್ತಿ ಹೊಂದಿರುವ ಒಪ್ಪಂದಗಳಿಗೆ ಮಂಜೂರಾತಿ ನೀಡುವ ಅಧಿಕಾರ ಇರುತ್ತದೆ. ಪರಿಚ್ಛೇದ 297 ಪರಿಚ್ಛೇದ 297 ಅಂತ ಹೇಳಿದ್ರೆ ಕಂಪನಿ ಶಾಸನ 2013 ಸೆಕ್ಷನ್ 297 ಪ್ರಕಾರ ಕಂಪನಿಯ ನಿರ್ದೇಶಕ ಅಥವಾ ಆತನ ಸಂಬಂಧಿಗಳು ಆಸಕ್ತಿ ಹೊಂದಿರುವ ಒಪ್ಪಂದಗಳಿಗೆ ಮಂಜೂರಾತಿ ನೀಡುವ ಅಧಿಕಾರ ಹೊಂದಿರುತ್ತಾನೆ. ವ್ಯವಸ್ಥಾಪಕ ನಿರ್ದೇಶಕ, ವ್ಯವಸ್ಥಾಪಕ, ಕಾರ್ಯದರ್ಶಿ ಮುಂತಾದವರನ್ನು ನೇಮಕಾತಿ ಮಾಡುವ ಅಧಿಕಾರವು ಕೂಡ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗಿರುತ್ತೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಾನು ಆವಾಗಲೇ ಹೇಳಿದೆ, 11 ಜನ ಡೈರೆಕ್ಟರ್ಸ್ ಇದ್ದರೆ ಅಥವಾ 17 ಜನ ಡೈರೆಕ್ಟರ್ಸ್ ಇದ್ದರೆ ಎಲ್ಲ ಆಡ್ ನಂಬರ್ ಇರಬೇಕು. 21 ಜನ ಡೈರೆಕ್ಟರ್ಸ್ ಇದ್ದರೆ ಅದರಲ್ಲಿ ಒಬ್ಬ ವ್ಯವಸ್ಥಾಪಕ ನಿರ್ದೇಶಕನನ್ನು ಎಲ್ಲರೂ ಸೇರಿಕೊಂಡು ಅವರು ನೇಮಕ ಮಾಡಬೇಕು. ಆ ನೇಮಕ ಮಾಡಿದಂಥವನು ಈ ಎಲ್ಲ 10 ಜನಗಳ ಪರವಾಗಿ ತಾನು ಕಾರ್ಯವನ್ನು ನಿರ್ವಹಿಸ್ತಾನೆ. ಕಾರ್ಯದರ್ಶಿ, ಕಂಪನಿ ಸೆಕ್ರೆಟರಿ ಭಾಳ ಮುಖ್ಯ. ಯಾವತ್ತು 25 ಲಕ್ಷಕ್ಕಿಂತ ಹೆಚ್ಚು ಬಂಡವಾಳವನ್ನು ಹೊಂದಿರತಕ್ಕಂಥ ಕಂಪನಿಗಳು ಒಬ್ಬ ಕಾರ್ಯದರ್ಶಿಯನ್ನ ಹೊಂದಿರಲೇಬೇಕು. ಇದು 2013 ಕಂಪನಿ ಶಾಸನದ ಪ್ರಕಾರ ಯಾವ ಕಂಪನಿ 25 ಲಕ್ಷಕ್ಕಿಂತ ಹೆಚ್ಚು ಷೇರು ಬಂಡವಾಳವನ್ನು ಹೊಂದಿರುತ್ತೋ ಅಂತಹ ಕಂಪನಿಗಳು ಒಬ್ಬ ಕಂಪನಿ ಕಾರ್ಯದರ್ಶಿಯನ್ನ ಹೊಂದಿರಬೇಕು. ಕಾರ್ಯದರ್ಶಿಯ ಕೆಲವೊಂದು ವಿಚಾರಗಳನ್ನ ಈ ನಿರ್ದೇಶಕರ ನಂತರ ನಾವು ಅವ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ತಾ ಹೋಗೋಣ. ಇಲ್ಲಿ ವ್ಯವಸ್ಥಾಪಕ ನಿರ್ದೇಶಕ, ವ್ಯವಸ್ಥಾಪಕ, ಮ್ಯಾನೇಜರ್. ವ್ಯವಸ್ಥಾಪಕ ನಿರ್ದೇಶಕ ಅಂತ ಹೇಳಿದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್, ವ್ಯವಸ್ಥಾಪಕ ಅಂತ ಹೇಳಿದ್ರೆ ಮ್ಯಾನೇಜರ್, ಮತ್ತು ಕಾರ್ಯದರ್ಶಿ ಅಂತ ಹೇಳಿದ್ರೆ ಸೆಕ್ರೆಟರಿ ಮುಂತಾದವರನ್ನು ನೇಮಕಾತಿ ಮಾಡುವ ಅಧಿಕಾರ ಈ ನಿರ್ದೇಶಕ ಮಂಡಳಿಗೆ ಇರುತ್ತದೆ. ನಿರ್ದೇಶಕ ಮಂಡಳಿ ಸೇರಿ ತಾವು ಇಂಥ ಅಧಿಕಾರವನ್ನು ಚಲಾಯಿಸಬೇಕಾಗತ್ತೆ. ಆಮೇಲೆ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಒಂದು ವರ್ಷ ಪೂರ್ಣಗೊಂಡ ನಂತರ, ವ್ಯಾಪಾರ ವರ್ಷ ಪೂರ್ಣಗೊಂಡ ನಂತರ ಆ ಸಂಸ್ಥೆ ಗಳಿಸಿದಂತಹ ಲಾಭ ಏನಿರುತ್ತೆ, ಪ್ರಾಫಿಟ್ ಅನ್ನ ಅರ್ನಿಂಗ್ ಕೆಪಾಸಿಟಿ ಅಂತ ಕರಿತೀವಿ. ಆ ಅರ್ನಿಂಗ್ ಕೆಪಾಸಿಟಿ, ಲಾಭ ಗಳಿಕೆಯನ್ನ, ಲಾಭಾಂಶದ ದರವನ್ನ ಎಷ್ಟು ಕೊಡ್ಬೇಕು, ಲಾಭ ಅಂತ ಹೇಳಿದ್ರೆ ಟೋಟಲ್ ಅಮೌಂಟ್ ಆಫ್ ಅರ್ನಿಂಗ್ಸ್ ಆಫ್ ದಿ ಕಂಪನಿ, ಅದನ್ನ ಡಿವೈಡ್ ಮಾಡಿ ಲಾಭಾಂಶ
ಡಿವಿಡೆಂಡ್ ಅಂತೇಳಿ ಕರೀತಾರೆ. ಡಿವಿಡೆಂಡ್ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಆ ಲಾಭಾಂಶವನ್ನ ಷೇರುದಾರರಿಗೆ ಕೊಡಬೇಕು. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇರ್ಬೋದು ಅಥವಾ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇರಬೇಕು, ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆ ಡಿಸ್ಟ್ರಿಬ್ಯೂಟ್ ಮಾಡುವಂತ ರೇಟ್ ಎಷ್ಟು, 10% ಅಥವಾ 15%? ಈ ದರವನ್ನ ನಿರ್ಧರಿಸೋದಿಲ್ಲಪ್ಪ ಅಂತ ಹೇಳಿದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ರ ಬಗ್ಗೆನೂ ಕೂಡ ಒಂದು ತೀರ್ಮಾನವನ್ನ ತಗೊಳ್ಬೇಕಾಗುತ್ತದೆ. ಲಾಭಾಂಶದ ದರವನ್ನು ಶಿಫಾರಸು ಮಾಡುವಂತ ಅಧಿಕಾರವನ್ನು ಕೂಡ ಈ ನಿರ್ದೇಶಕ ಮಂಡಳಿಗೆ ಇರುತ್ತದೆ. ಯಾವುದೇ ಕಂಪನಿಯ ಷೇರುಗಳು ಮತ್ತು ಸಾಲಪತ್ರಗಳಲ್ಲಿ ಹೂಡಿಕೆ ಮಾಡುವ ಅಧಿಕಾರ ಪರಿಚ್ಛೇದ 372 ಕಂಪನಿ ಶಾಸನ 2013 ಪ್ರಕಾರ ಯಾವುದೇ ಕಂಪನಿಯ ಷೇರುಗಳಲ್ಲಿ ಮತ್ತು ಸಾಲಪತ್ರಗಳಲ್ಲಿ ಹೂಡಿಕೆ ಮಾಡುವಂತಹ ಅಧಿಕಾರ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಇರುತ್ತೆ. ನಾನು ಆವಾಗಲೇ ಹೇಳಿದೆ ನಿಮಗೆ, ಲಾಭಾಂಶವನ್ನ ವಿತರಣೆ ಮಾಡಿದ ಮೇಲೆ, ಲಾಭ ಅಂತ ಹೇಳಿದ್ರೆ ಲಾಭದಲ್ಲಿ ಒಂದು ಪ್ರಮಾಣ ಷೇರುದಾರರಿಗೆ ವಿತರಣೆ ಮಾಡಿದ ಮೇಲೆ ಉಳಿತಕ್ಕಂತಹ ಅಮೌಂಟನ್ನು ಸರ್ಪ್ಲಸ್ ಅಂತೇಳಿ ಕರೀತಾರೆ. ಆ ಸರ್ಪ್ಲಸ್ ಅಮೌಂಟನ್ನು ಸುಮ್ಮನೆ ಸಂಸ್ಥೆನಲ್ಲಿ ಇಟ್ಕೊಂಡ್ರೆ ಅದಕ್ಕೆ ಯಾವುದೇ ರೀತಿಯ ಬಡ್ಡಿ ಆಗಲಿ ಅಥವಾ ಏನು ಬರಲ್ಲ. ಅದನ್ನ ಏನು ಮಾಡ್ಬೋದು ಅಂತ ಹೇಳಿದ್ರೆ ಬೇರೆ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿದಾಗ ಅಥವಾ ಬೇರೆ ಸಾಲಪತ್ರಗಳಲ್ಲಿ ಹೂಡಿಕೆ ಮಾಡಿದಾಗ ಅದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸಾಲಪತ್ರಗಳ ಮೇಲೆ ಹೂಡಿಕೆ ಮಾಡಿದಾಗ ಬಡ್ಡಿ ಬರ್ತದೆ, ಅಥವಾ ಶೇರ್ಗಳ ಮೇಲೆ ಹೂಡಿಕೆ ಮಾಡಿದಾಗ ಡಿವಿಡೆಂಡ್ ಬರುತ್ತೆ. ಕಂಪನಿಲಿ ಇರ್ತಕ್ಕಂಥ ಒಂದು ಸರ್ಪ್ಲಸ್ ಅಮೌಂಟನ್ನು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಕಂಪನಿಗಳಲ್ಲಿ ಸಾಲದ ಪತ್ರಗಳ ಮೂಲಕವಾಗಲಿ ಅಥವಾ ಷೇರುಗಳ ಮೂಲಕವಾಗಲಿ ಹೂಡಿಕೆ ಮಾಡುವಂಥ ಅಧಿಕಾರ ನಿರ್ದೇಶಕ ಮಂಡಳಿಗೆ ಇರುತ್ತದೆ. ನಿರ್ದೇಶಕ ಮಂಡಳಿ ಸಭೆ ಸೇರಿ ತಗೊಳ್ಬಹುದಾದಂಥ ಅಧಿಕಾರಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆನಂತರ ಕಂಪನಿಯ ಪರವಾಗಿ ಬಾಹ್ಯ ಕಕ್ಷಿದಾರರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಅಧಿಕಾರ. ಕಂಪನಿ ಪರವಾಗಿ ಬೇರೆ ಬೇರೆ ವ್ಯವಹಾರಗಳ ಬಗ್ಗೆ ಇರ್ತದೆ. ಎಕ್ಸ್ಟರ್ನಲ್ ಏಜೆನ್ಸೀಸ್ ಅಂತೇಳಿ ಕರಿತೀವಿ. ಎಕ್ಸ್ಟರ್ನಲ್ ಏಜೆನ್ಸೀಸ್ ಅಂತ ಹೇಳಿದ್ರೆ ಸಪೋಸ್ ಟೇಕ್ ಫಾರ್ ಎಕ್ಸಾಂಪಲ್, ಸಂಸ್ಥೆಗೆ ಯಾವುದಾದ್ರೂ ಒಂದು ಕಚ್ಚಾ ಸರಕುಗಳನ್ನು ಸರಬರಾಜು ಮಾಡ್ತಕ್ಕಂಥ ಅವ್ರ ಜೊತೆಯಲ್ಲಿ ಒಂದು ಒಪ್ಪಂದ ಮಾಡ್ಕೊಳ್ತಕ್ಕಂಥದ್ದು, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOU ಮಾಡ್ಕೊಳ್ತಕ್ಕಂಥದ್ದು ಬೇರೆ ಬೇರೆ ಕಂಪನಿಗಳಲ್ಲಿ. ಈಗ ಸಪೋಸ್ ಟೇಕ್ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಆಫ್ ಕಾರ್ ಅಸೆಂಬ್ಲಿಂಗ್ ಕಂಪನಿ, ಕಾರ್ ಅಸೆಂಬ್ಲಿಂಗ್ ಯೂನಿಟ್ ಅಂತೇಳಿ ಕರಿತೀವಿ. ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಲ್ಲ, ಅಸೆಂಬ್ಲಿಂಗ್ ಯೂನಿಟ್. ಅದು ಅಸೆಂಬ್ಲಿಂಗ್ ಯೂನಿಟ್ ಅಂತ ನಾನೇ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬೇರೆ ಬೇರೆ ಕಡೆಯಿಂದ ಇಂಜಿನ್ ಒಂದು ಕಡೆಯಿಂದ ತರಿಸ್ಕೊಳ್ತಾರೆ, ಆಮೇಲೆ ಆ ಬಾಡಿನ ಒಂದು ಕಡೆಯಿಂದ ತರಿಸ್ಕೊಳ್ತಾರೆ, ಆಮೇಲೆ ಟೈರನ್ನು, ಗ್ಲಾಸ್ಗಳನ್ನು ಎಲ್ಲವನ್ನು ಕೂಡ, ಪಂಪ್ ಇವೆಲ್ಲನೂ ಕೂಡ ಬೇರೆ ಬೇರೆ ಕಂಪನಿಗಳಿಂದ ತರಿಸ್ಕೊಂಡು ಒಂದು ಕಡೆ ಅಸೆಂಬಲ್ ಮಾಡ್ತಾರೆ. ಮಾರುತಿ ಉದ್ಯೋಗ್ ಲಿಮಿಟೆಡ್ ಈ ಥರ ಅಸೆಂಬಲ್ ಮಾಡ್ತಾರೆ. ಅದಕ್ಕೋಸ್ಕರ ಅಸೆಂಬ್ಲಿಂಗ್ ಯೂನಿಟ್ ಅಂತೇಳಿ ಕರಿತೀವಿ. ಸೊ ಇಂಥ ಸಂದರ್ಭದಲ್ಲಿ ಅವರು ಬೇರೆಯವರೊಡನೆ ಕೆಲವೊಂದು ಒಪ್ಪಂದಗಳನ್ನು, ಅಗ್ರಿಮೆಂಟ್ಗೆ ಎಂಟರ್ ಆಗಬೇಕಾಗುತ್ತೆ. ನಿಮಗೆ ಟೈರ್ ಸಪ್ಲೈ ಮಾಡು, ಅಥವಾ ನಮಗೆ ಕಾರಿಗೆ ಅವಶ್ಯಕತೆ ಇರತಕ್ಕಂಥ ಒಂದು ಗ್ಲಾಸಸ್ಸನ್ನು ಸಪ್ಲೈ ಮಾಡು, ಈ ಥರ ಒಪ್ಪಂದಗಳನ್ನು ಮಾಡ್ಕೊಂಡಿರ್ತಾರೆ. ಯಾರು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಕಂಪನಿಯು ಪರವಾಗಿ ಬಾಹ್ಯ ಕಕ್ಷಿದಾರರೊಂದಿಗೆ, ಬೇರೆ ಎಕ್ಸ್ಟರ್ನಲ್ ಏಜೆನ್ಸೀಸ್ ಒಂದಿಗೆ ಒಪ್ಪಂದ ಮಾಡಿಕೊಳ್ತಕ್ಕಂಥ ಅಧಿಕಾರವನ್ನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂದರೆ ನಿರ್ದೇಶಕ ಮಂಡಳಿಯ ಮುಖಾಂತರ ಸಭೆ ಸೇರಿ ತಗೊಳ್ಳುವಂಥ ಅವಕಾಶ ಇದೆ. ಕಂಪನಿಯ ಪ್ರಥಮ ಲೆಕ್ಕ ಪರಿಶೋಧಕನ ನೇಮಕಾತಿ ಮಾಡುವ ಅಧಿಕಾರ. ಆಡಿಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಡಿಟರ್ ಅಂತ ಹೇಳಿದ್ರೆ ಲೆಕ್ಕ ಪರಿಶೋಧಕ. ಕಂಪನಿಗೆ ಪ್ರತಿಯೊಬ್ಬರಿಗೂ ಕೂಡ ಲೆಕ್ಕವನ್ನು ಪರಿಶೋಧನೆ ಮಾಡ್ತಕ್ಕಂಥದ್ದು, ಲೆಕ್ಕ ಬರೆಯೋರು ಬೇರೆ, ಲೆಕ್ಕವನ್ನು ಇನ್ವೆಸ್ಟಿಗೇಷನ್ಸ್ ಆಡಿಟ್ ಮಾಡೋರು ಬೇರೆ. ಆಡಿಟ್ ಇಸ್ ಅ ವೆರಿ ವೆರಿ ಎಸೆನ್ಷಿಯಲ್ ಫ್ಯಾಕ್ಟರ್. ಏನು ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ, ಎಲ್ಲಿ ಫ್ರಾಡ್ ಆಗಿದೆ, ಎಲ್ಲಿ ದುಡ್ಡು ದುರುಪಯೋಗ ಆಗಿದೆ, ಇದನ್ನೆಲ್ಲವನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ, ಅನ್ವೇಷಣೆ ಮಾಡ್ತಕ್ಕಂಥವನು ಅವನ ಅಧಿಕಾರಿಗಳು, ಅವನ್ನ ಆಡಿಟರ್ಸ್ ಅಂತೇಳಿ ಕರಿತೀವಿ. ಸನದು ಲೆಕ್ಕಿಗ, ಸನದು ಪರಿಶೋಧಕ, ಲೆಕ್ಕ ಪರಿಶೋಧಕ ಅಂತ ಹೇಳಿದ್ರೆ ಚಾರ್ಟೆಡ್ ಅಕೌಂಟೆಂಟ್. ಯಾರೋ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಇದನ್ನು ಅರ್ಹತೆಯನ್ನು ಹೊಂದಿರ್ತಾನೆ, ಎಜುಕೇಷನ್ ಹೊಂದಿರ್ತಾನೆ, ಅಥವಾ ಅಂದರೆ ಕಂಪನಿಯ ಪ್ರಥಮ ಲೆಕ್ಕ ಪರಿಶೋಧಕ, ಫಸ್ಟ್ ಆಡಿಟರನ್ನು ಇವರು ಅಪಾಯಿಂಟ್ ಮಾಡುವಂತಹ ಒಂದು ಅಧಿಕಾರವನ್ನು ನಿರ್ದೇಶಕ ಮಂಡಳಿಗಿರ್ತದೆ ಅಥವಾ ನಿರ್ದೇಶಕರಿಗಿರ್ತದೆ. ನಿರ್ದೇಶಕರು ಒಂದು ಶಿಫಾರಸನ್ನು ಮಾಡ್ಬೋದು ಅಥವಾ ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಹೊಂದಿರ್ತಾರೆ. ಲೆಕ್ಕ ಪರಿಶೋಧಕನ ಸ್ಥಾನದ ತಾತ್ಕಾಲಿಕ ತೆರವನ್ನು ತುಂಬುವ ಅಧಿಕಾರ. ಕೆಲವು ಸಾರಿ
ಮ್ಯಾನ್ ಈಸ್ ಆಲ್ವೇಸ್ ಏನು ಹೇಳ್ತೀವಿ, ಯಾವ ನಿರೀಕ್ಷೆ ಮಾಡೋಕ್ಕಾಗಲ್ಲ. ನಮ್ಮ ಸಾವು ನಮ್ಮ ಬದುಕನ್ನು ನಾವು ಹೇಳದಂತೆ ನಡೆಯೋಕ್ಕಾಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ಲೆಕ್ಕ ಪರಿಶೋಧಕನಿಗೆ ಏನಾದ್ರು ತೊಂದರೆ ಉಂಟಾಯಿತು ಅಂತ ಹೇಳಿದರೆ, ಲೆಕ್ಕ ಅವನ ಸ್ಥಾನಕ್ಕೆ ತಾತ್ಕಾಲಿಕವಾಗಿ ಟೆಂಪ್ರವರಿಯಾಗಿ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಳ್ತಕ್ಕಂಥ ನೇಮಕ ಮಾಡ್ತಕ್ಕಂಥ ಅಧಿಕಾರ ಈ ನಿರ್ದೇಶಕ ಮಂಡಳಿಗೆ ಇರ್ತದೆ. ಸೊ ಲೆಕ್ಕ ಪರಿಶೋಧಕನ ತಾತ್ಕಾಲಿಕ ನೇಮಕಾತಿಯನ್ನು ಮಾಡ್ತಕ್ಕಂಥದ್ದು ಕೂಡ ಎಲ್ಲವೂ ಕೂಡ ನಿರ್ದೇಶಕ ಮಂಡಳಿನೇ. ತೀರ್ಮಾನವನ್ನು ಯಾವುದೇ ಸಂಸ್ಥೆಯ ಆಗು ಹೋಗುಗಳ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಮಂಡಳಿ ಯಾವುದಪ್ಪ ಅಂತ ಹೇಳಿದ್ರೆ ನಿರ್ದೇಶಕ ಮಂಡಳಿ. ನಾನು ಆಗಲೇ ಹೇಳಿದ್ದೀನಿ, ಕಂಪನಿ, ಒಂದು ಕೂಡು ಬಂಡವಾಳ ಸಂಸ್ಥೆ, ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ, ಅದರ ಮೆದುಳು ಯಾವುದಪ್ಪ ಅಂತ ಹೇಳಿದ್ರೆ ನಿರ್ದೇಶಕ ಮಂಡಳಿ. ನಿರ್ದೇಶಕ ಮಂಡಳಿ ಎಲ್ಲದಕ್ಕೂ ಹೊಣೆಗಾರರವರು, ಎಲ್ಲದಕ್ಕೂ ಹಕ್ಕುದಾರರು, ಎಲ್ಲ ಅಧಿಕಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಇದೆ. ಅದರ ಜೊತೆಗೆ ಎಲ್ಲದೇ ರೀತಿಯ ಹಕ್ಕು ಬಾಧ್ಯತೆಗಳನ್ನು ತಗೊಳ್ತಕ್ಕಂಥದ್ದು ಇದೆ. ಆದರೆ ಕೆಲವೊಂದು ಅವರ ನಿರ್ದೇಶಕರ ಅಧಿಕಾರ ಇದೆಯಲ್ಲ, ಅದರ ಮೇಲೆ ಕೆಲವೊಂದು ನಿರ್ಬಂಧಗಳು ಕೂಡ ಇದೆ. ರಿಸ್ಟ್ರಿಕ್ಷನ್ಸ್ ಆನ್ ಪವರ್ ಆಫ್ ಡೈರೆಕ್ಟರ್ಸ್. ಯಾರಿಗೆ ಒಂದು ಪವರ್ ಕೊಟ್ಟ ನಂತರ ಕೆಲವೊಂದು ನಿರ್ದಿಷ್ಟ ನಿರ್ಬಂಧಗಳಿರ್ತವೆ. ಸುಮ್ಮನೆ ನಾನೊಬ್ಬ ಸಿಟಿಸನ್ಸ್ ಆಫ್ ದಿ ಇಂಡಿಯಾ, ಒಬ್ಬ ಕಾಮನ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ನಾನು ಹೆಂಗೆ ಬೇಕಂಗೆ ನಡ್ಕೊಳಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಇನ್ಸಿಸ್ಟ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಯಾರ ರೋಡಲ್ಲಿ ಹೋಗ್ತಾ ಇದ್ದವ್ರಿಗೆ ಬಾಯಿ ಬಂದಂಗೆ ಬೈದ್ರೆ ಸುಮ್ಮನೆ ಬಿಡಲ್ಲ ಅವರು. ಎಲ್ಲರಿಗೂ ಕೂಡ ಒಂದು ನಿರ್ಬಂಧಗಳಿರ್ತದೆ. ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಅಂದರೆ ನಿರ್ದೇಶಕ ಮಂಡಳಿಗೂ ಕೂಡ ಒಂದು ರೀತಿಯ ನಿರ್ಬಂಧಗಳಿರ್ತದೆ. ಅದನ್ನು ನಾವು ಹೇಳ್ತೀವಿ ಅಂತ ಹೇಳಿದ್ರೆ ರಿಸ್ಟ್ರಿಕ್ಷನ್ಸ್ ಆನ್ ಪವರ್ ಆಫ್ ಡೈರೆಕ್ಟರ್ಸ್. ಅಂದರೆ ನಿರ್ದೇಶಕರ ಅಧಿಕಾರಿಗಳ ಮೇಲೆ ಒಂದು ನಿರ್ಬಂಧಗಳು ಇರ್ತವೆ. ಯಾವುದು ನಿರ್ಬಂಧಗಳು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ವಿಶ್ಲೇಷಣೆ ಮಾಡೋಣ. 2013 ಕಂಪನಿ ಶಾಸನ ಪರಿಚ್ಛೇದ 293, ಕಂಪನಿ ಶಾಸನ, ಕಂಪನಿ ಕಾನೂನು, ಕಂಪನಿ ಕಾಯ್ದೆ 293ನೇ ಪರಿಚ್ಛೇದದಲ್ಲಿ ನಿರ್ದೇಶಕರ ಅಧಿಕಾರಿಗಳ ಮೇಲೆ ವಿಧಿಸಲಾಗುವಂತಹ ನಿರ್ಬಂಧಗಳನ್ನು ತಿಳ್ಕೊಳ್ಬೇಕಾಗಿದೆ. ಸೊ ಸಾರ್ವಜನಿಕ ಕಂಪನಿಗಳು ಮತ್ತು ಅವುಗಳ ಸಹಾಯಕ ಕಂಪನಿಗಳು, ಸಾರ್ವಜನಿಕ ಕಂಪನಿಗಳಂತ ಹೇಳಿದ್ರೆ ಪಬ್ಲಿಕ್ ಲಿಮಿಟೆಡ್ ಕಂಪನಿ, ಸಹಾಯಕ ಕಂಪನಿಗಳಂತ ಹೇಳಿದ್ರೆ ಸಬ್ಸಿಡೈರಿ ಕಂಪನಿಗಳ ನಿರ್ದೇಶಕ ಮಂಡಳಿಯು ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಷೇರುದಾರರ ಒಪ್ಪಿಗೆಯನ್ನು ಪಡೆಯದೆ ಕೆಲವೊಂದು ಅಧಿಕಾರಗಳನ್ನು ಚಲಾಯಿಸುವಂತಿಲ್ಲ. ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗಲ್ಲಿ ಷೇರುದಾರರ ಒಮ್ಮತವನ್ನು ತೆಗೆದುಕೊಂಡು ಅದರ ಪ್ರಕಾರ ಕೆಲವೊಂದು ಅಧಿಕಾರಗಳನ್ನು ಚಲಾಯಿಸಬೇಕಾಗತ್ತೆ. ಅವ್ರದ್ದು ಒಪ್ಪಿಗೆ, ಅಕ್ಸೆಪ್ಟೆನ್ಸ್, ಅವರ ಪ್ರಪೋಸಲ್ ಇಲ್ಲದೇ ಯಾವುದೇ ರೀತಿಯ ಅಧಿಕಾರವನ್ನು ಚಲಾಯಿಸುವಂತಿಲ್ಲ, ಅಧಿಕಾರವನ್ನು ಬಳಸುವಂತಿಲ್ಲ. ಮೊದಲನೆಯದಾಗಿ ಕಂಪನಿಯ ಸಂಪೂರ್ಣ ವ್ಯವಹಾರವನ್ನು ಅಥವಾ ಬಹುಭಾಗಗಳನ್ನು ಗುತ್ತಿಗೆಗೆ ನೀಡುವುದು, ಮಾರಾಟ ಮಾಡುವುದು ಅಥವಾ ವಿಕ್ರಯಿಸುವುದು. ಕಂಪನಿಯ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಷೇರುದಾರರು ಒಂದು ವೇಳೆ ಕಂಪನಿಯ ಸಂಪೂರ್ಣ ವ್ಯವಹಾರವನ್ನು ಅಥವಾ ಬಹುಭಾಗವನ್ನು ಗುತ್ತಿಗೆಗೆ ನೀಡುವುದು, ಮಾರಾಟ ಮಾಡುವುದು ಅಥವಾ ವಿಕ್ರಯಿಸುವುದರ ಬಗ್ಗೆ ಅಲ್ಲಿ ತೀರ್ಮಾನ ಆದರೆ ಮಾತ್ರ ಇವರು ಅದನ್ನು ಚಲಾಯಿಸ್ಬೋದು. ಇಲ್ಲದೆ ಇದ್ದರೆ ಆ ಕೆಲಸ ಮಾಡೋಗಿಲ್ಲ. ಏನು ಕೆಲಸ ಮಾಡೋಗಿಲ್ಲ? ಕಂಪನಿಯ ಸಂಪೂರ್ಣ ವ್ಯವಹಾರವನ್ನು ಅಥವಾ ಬಹುಭಾಗವನ್ನು ಯಾರಿಗೂ ಕೂಡ ಲೀಸು ಕೊಡೋ ಹಾಗಿಲ್ಲ. ಗುತ್ತಿಗೆ ಅಂತ ಹೇಳಿದ್ರೆ ಲೀಸು ಕೊಡುವಂತಿಲ್ಲ, ಅಥವಾ ಮಾರಾಟ ಮಾಡುವಂತಿಲ್ಲ, ಅಥವಾ ಸೇಲ್ ಮಾಡುವಂತಿಲ್ಲ. ಎರಡನೇದಾಗಿ ಕಂಪನಿಗೆ ನಿರ್ದೇಶಕನೊಬ್ಬನಿಂದ ಬರಬೇಕಾದ ಸಾಲದ ಮರುಪಾವತಿಯ ಅವಧಿಯನ್ನು ವಿಸ್ತರಿಸುವುದು ಅಥವಾ ಸಾಲವನ್ನು ಮನ್ನಾ ಮಾಡುವ ಅಧಿಕಾರ. ಕಂಪನಿಗೆ ನಾನು ಆಗಲೇ ಹೇಳಿದೆ ನಿಮಗೆ, ಈ ಕೆಲವೊಂದು ಅಧಿಕಾರವನ್ನು ಷೇರುದಾರರ ಒಪ್ಪಿಗೆ ಇಲ್ಲದೆ ಚಲಾಯಿಸುವಂತಿಲ್ಲ. ಅದರಲ್ಲಿ ಎರಡನೇದು ಯಾವುದು ಅಧಿಕಾರವನ್ನು ಚಲಾಯಿಸುವಂತಿಲ್ಲ ಅಂತ ಹೇಳಿದ್ರೆ, ಕಂಪನಿಗೆ ನಿರ್ದೇಶಕನೊಬ್ಬನಿಂದ ಬರಬೇಕಾದಂತಹ ಸಾಲದ ಮರುಪಾವತಿಯ ಅವಧಿಯನ್ನು ವಿಸ್ತರಿಸುವುದಾಗಲಿ ಅಥವಾ ಸಾಲವನ್ನು ಮನ್ನಾ ಮಾಡುವುದಾಗಲಿ ಅಧಿಕಾರ ಇಲ್ಲ. ಕಂಪನಿಯ ಯಾವುದೇ ಸ್ಥಿರಾಸ್ತಿಯನ್ನು ಮಾರಾಟ ಮಾಡಿ ಬಂದ ಹಣವನ್ನು ಹೂಡಿಕೆ ಮಾಡುವ ಅಧಿಕಾರ ಇಲ್ಲ. ಕಂಪನಿಯ ಫಿಕ್ಸಡ್ ಅಸೆಟ್ಸ್ ಇರುತ್ತೆ,
unless until if you are not taking any permissions or acceptance from the annual general body meeting, you are not supposed to dispose any fixed assets of the company. ಅದಂದ್ರೆ ಕಂಪನಿ ಯಾವುದೇ ಸ್ಥಿರಾಸ್ತಿಯನ್ನು ಮಾರಾಟ ಮಾಡಿ ಬಂದ ಹಣವನ್ನು ಹೂಡಿಕೆ ಮಾಡುವ ಅಧಿಕಾರ ಇಲ್ಲ. ಅಂದರೆ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಷೇರುದಾರರ ಒಪ್ಪಿಗೆಯನ್ನು ಪಡೆದು ಮಾಡಬಹುದು, ಒಪ್ಪಿಗೆ ಇಲ್ಲದೆ ಇದ್ರೆ ಅವರು ಮಾಡೋ ಹಾಗಿಲ್ಲ. ಕಂಪನಿಯ ಪಾವತಿಯಾದ ಬಂಡವಾಳ ಮತ್ತು ಮೀಸಲು ನಿಧಿಗಳ ಒಟ್ಟು ಮೊತ್ತಕ್ಕಿಂತ ಅಧಿಕವಾಗಿ ಸಾಲ ಪಡೆಯುವ ಅಧಿಕಾರ ಇಲ್ಲ. ರಿಸರ್ವ್ ಕ್ಯಾಪಿಟಲ್ ಮತ್ತು ರಿಸರ್ವ್ ಇವೆರಡಕ್ಕಿಂತ ಮೀರಿ ಹೆಚ್ಚು ಸಾಲವನ್ನ ಪಡೆಯುವ ಅಧಿಕಾರ ಈ ನಿರ್ದೇಶಕ ಮಂಡಳಿಗೆ ಇಲ್ಲ. ಯಾವುದೇ ಹಣಕಾಸಿನ ವರ್ಷದಲ್ಲಿ ಯಾವುದೇ ಧಾರ್ಮಿಕ ನಿಧಿಗೆ 25,000 ರೂಪಾಯಿಗಳಿಗಿಂತ ಅಧಿಕವಾದ ಅಥವಾ ಸರಾಸರಿ ನಿವ್ವಳ ಲಾಭದ 5%ಕ್ಕಿಂತಲೂ ಅಧಿಕ ಹಣವನ್ನು ಧರ್ಮಾರ್ಥ ಉದ್ದೇಶಗಳಿಗೆ ದೇಣಿಗೆ ನೀಡುವ ಅಧಿಕಾರ ಇಲ್ಲ. ಸೊ ಈಗ ಡೊನೇಷನ್, ಚಾರಿಟಿ ಕೊಡ್ತಾರೆ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ 2013 ಕಂಪನಿ ಶಾಸನದ ಪ್ರಕಾರ ಪ್ರತಿಯೊಂದು ಕಂಪನಿಗಳು ಕೂಡ CSR, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಇದೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿದ್ರೆ ಸಾರ್ವಜನಿಕ ಸಂಸ್ಥೆಗಳು, ಕಂಪನಿಗಳು ಕೂಡ ಇವಾಗ ಸಾರ್ವಜನಿಕರ ಸೇವೆಗೆ ತಮ್ಮ ನಿವ್ವಳ ಲಾಭದಲ್ಲಿ ನೆಟ್ ಕ್ಯಾಪಿಟಲ್ 2% ಅವರು ದತ್ತಿ, ಅಂದರೆ ಹಾಸ್ಪಿಟಲ್ಸ್ಗಳನ್ನು ಮಾಡ್ಬೋದು ಅಥವಾ ಹಾಸ್ಪಿಟಲ್ಸ್ಗಳನ್ನು ಮೇಂಟೈನ್ ಮಾಡ್ಬೋದು, ಸ್ಕೂಲು ಕಾಲೇಜುಗಳಿಗೆ ಕೊಡ್ಬೋದು. ಈ ಥರದ್ದು ಒಂದು ವ್ಯವಸ್ಥೆ ಇದೆ. 2% ಆಫ್ ಟೋಟಲ್ ನೆಟ್ ಕ್ಯಾಪಿಟಲ್ ಆಫ್ ದಿ ಕಂಪನಿ ಕ್ಯಾನ್ ಬಿ ಯುಟಿಲೈಸ್ಡ್ ಫಾರ್ ದಿ ಪರ್ಪಸ್ ಆಫ್ CSR, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಈಗ ಒಂದು ಹೊಸ ಕಾಯ್ದೆ ಇದೆ. ಸೊ ಇಲ್ಲಿ ಅದನ್ನು ಕೂಡ ನೀವು ಷೇರುದಾರರ ಒಪ್ಪಿಗೆಯ ಮೇರೆಗೆ ಈ ಕಾರ್ಯವನ್ನು ಮಾಡಬೇಕಾಗತ್ತೆ. ಷೇರುದಾರರ ಒಪ್ಪಿಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ಈ ಕೆಲಸನ ನೀವು ಮಾಡೋ ಹಾಗಿಲ್ಲ. ಯಾವ್ದು ಕಂಪನಿ ಯಾವುದೇ ಹಣಕಾಸಿನ ವರ್ಷದಲ್ಲಿ ಧಾರ್ಮಿಕ ನಿಧಿಗೆ 25,000 ರೂಪಾಯಿಗಳಿಗಿಂತ ಅಧಿಕವಾದ ಅಥವಾ ಸರಾಸರಿ ನಿವ್ವಳ ಲಾಭದ 5%ಕ್ಕಿಂತಲೂ ಅಧಿಕ ಹಣವನ್ನು ಧರ್ಮಾರ್ಥ ಉದ್ದೇಶಗಳಿಗೆ ಕಾಂಟ್ರಿಬ್ಯೂಷನ್ ಮಾಡೋ ಹಾಗಿಲ್ಲ. ಅನ್ಲೆಸ್ ಅಂಟಿಲ್ ಇಫ್ ಯು ಆರ್ ನಾಟ್ ಟೇಕಿಂಗ್ ಎನಿ ಪರ್ಮಿಷನ್ಸ್ ಫ್ರಮ್ ದಿ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್. ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಷೇರುದಾರರ ಒಪ್ಪಿಗೆಯನ್ನು ಪಡ್ಕೊಂಡು ಈ ಕೆಲಸ ಮಾಡ್ಬೋದು, ಇಲ್ಲದೆ ಇದ್ರೆ ಹಾಗೆ ಮಾಡೋ ಹಾಗಿಲ್ಲ. ಸೊ ಅದು ದಟ್ ಈಸ್ ನಿರ್ಬಂಧ, ಅದೊಂದು ರಿಸ್ಟ್ರಿಕ್ಷನ್ಸ್. ಸೊ ಅದೇ ರೀತಿಯಲ್ಲಿ ಕಂಪನಿ ಕಾನೂನು 2013 ಪ್ರಕಾರ 372ನೇ ಪರಿಚ್ಛೇದದಲ್ಲಿ ತಿಳಿಸಲಾದ ಮೊತ್ತಕ್ಕಿಂತ ಹೆಚ್ಚಿನ ಮೊತ್ತವನ್ನು ಇತರೆ ಕಂಪನಿಗಳಲ್ಲಿ ತೊಡಗಿಸುವ ಅಧಿಕಾರ ಇರೋದಿಲ್ಲ. ಕಂಪನಿ ಅಲ್ಲಿ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಯಾವುದೇ ಒಂದು ಸಂಸ್ಥೆನಲ್ಲೂ ಕೂಡ ಹಣವನ್ನು ಹೂಡಬೇಕಾದ್ರೆ, ಹಣವನ್ನು ಹೂಡೋದು ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಪ್ರಮಾಣದ ಮೊತ್ತವನ್ನು ಅವರು ಕಂಪನಿಗಳಲ್ಲಿ ಹೂಡಬಹುದು. ನಾನು ಆವಾಗಲೇ ಹೇಳಿದೆ, ಸರ್ಪ್ಲಸ್ ಅಮೌಂಟ್, ಲಾಭಾಂಶವನ್ನು ಹಂಚಿದ ಮೇಲೆ ಬರ್ತಕ್ಕಂಥ ಮೊತ್ತವನ್ನು ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಸರ್ಪ್ಲಸ್ ಅಮೌಂಟನ್ನು ನೀವು ಹೂಡಿಕೆ ಮಾಡ್ಬೋದು. ಬೇರೆ ಸಂಸ್ಥೆಗಳಲ್ಲಿ, ಬೇರೆ ಸಾರ್ವಜನಿಕ ಕಂಪನಿಗಳಲ್ಲಿ ಹೂಡಿಕೆ ಮಾಡ್ಬೋದು. ಅದನ್ನು ಕೂಡ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಮೊತ್ತಕ್ಕಿಂತ ಹೆಚ್ಚಿನ ಮೊತ್ತವನ್ನು ಇತರೆ ಕಂಪನಿಗಳಲ್ಲಿ ತೊಡಗಿಸುವ ಅಧಿಕಾರ ಇರುವುದಿಲ್ಲ. until unless if you are not taking any permission according to the annual general body meeting. ಮನವಿ ಪತ್ರದಲ್ಲಿ, ಕೊನೆಯದಾಗಿ ಮನವಿ ಪತ್ರದಲ್ಲಿ ಹೆಸರು ಮತ್ತು ಉದ್ದೇಶಗಳನ್ನು ಬದಲಿಸುವ ಅಧಿಕಾರ. ಮನವಿ ಪತ್ರ ಅಂತ ಹೇಳಿದ್ರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಆಬ್ಜೆಕ್ಟಿವ್ ಕ್ಲಾಸ್, ನಾನು ಅವಾಗಲೇ ಡಿಸ್ಕಸ್ ಮಾಡಿದೆ. ಮನವಿ ಪತ್ರದಲ್ಲಿ ನೇಮ್ ಕ್ಲಾಸ್ ಅಂತ ಒಂದಿರುತ್ತೆ, ಆಬ್ಜೆಕ್ಟಿವ್ ಕ್ಲಾಸ್ ಅಂತ ಒಂದಿರುತ್ತದೆ. ಅಂದರೆ ಸಂಸ್ಥೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಉದ್ದೇಶ ಅಥವಾ ಸಂಸ್ಥೆಯ ಹೆಸರನ್ನು, ಅವರು ನಿಗದಿಪಡಿಸಲ್ಪಟ್ಟಂಥ ಹೆಸರನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋಗಿಲ್ಲ. ಮತ್ತು ಅದರ ಉದ್ದೇಶಗಳನ್ನು ಕೂಡ ಮಾರ್ಪಾಡು ಮಾಡಬೇಕಾದ್ರೆ ಅದು ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಷೇರುದಾರರಿಂದ ಅನುಮತಿಯನ್ನು, ಒಪ್ಪಿಗೆಯನ್ನು ಪಡೆದ ನಂತರ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ. ಸೊ ಮೇಲೆ ಹೇಳದಂತಹ ಕೆಲವೊಂದು ಅಧಿಕಾರಗಳನ್ನು ಷೇರುದಾರರ ಸಾಮಾನ್ಯ ಸಭೆಯಲ್ಲಿ ನಿರ್ದೇಶಕ ಮಂಡಳಿಯು ಸದಸ್ಯರ ಒಪ್ಪಿಗೆ ಪಡೆದು ಚಲಾಯಿಸಬಹುದು. ಷೇರುದಾರರು ಇಸ್ ದ ಅಲ್ಟಿಮೇಟ್, ಅವರೇ ಮಾಲೀಕರು. ಸಂಸ್ಥೆಗೆ ಯಾರಪ್ಪ ಮಾಲೀಕರು ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್.
ಸಾಮಾನ್ಯ ಷೇರುಗಳ ಯಾರು ಇರ್ತಾರೋ ಅಂತ ಷೇರುದಾರರೇ ನಿಜವಾದ ಮಾಲೀಕರು. ಆ ನಿಜವಾದಂಥ ಮಾಲೀಕರ ಅಂದರೆ ಷೇರುದಾರರ ಅನುಮತಿಯ ಮೇರೆಗೆ ಮೇಲೆ ಈಗಾಗಲೇ ಡಿಸ್ಕಸ್ ಮಾಡಿದಂತಹ ಅಧಿಕಾರಗಳನ್ನು ಚಲಾಯಿಸಬಹುದು. ಒಂದು ವೇಳೆ ಅವರು ಒಪ್ಪಿಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇವರು ಸಭೆಯಲ್ಲಿ ಈ ಥರದ್ದು ಅಧಿಕಾರವನ್ನು ಚಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಷೇರುದಾರ ಸಾಮಾನ್ಯ ಸಭೆಯಲ್ಲಿ ನಿರ್ದೇಶಕ ಮಂಡಳಿಯ ಸದಸ್ಯರ ಒಪ್ಪಿಗೆ ಪಡೆದು ಚಲಾಯಿಸಬೇಕು. ಯಾವುದೇ ರಾಜಕೀಯ ಪಕ್ಷಕ್ಕೆ ವಂತಿಗೆ ನೀಡುವಂತಿಲ್ಲ. ಒಂದು ವೇಳೆ ಈ ನಿಯಮವನ್ನು ಉಲ್ಲಂಘಿಸಿದರೆ 5,000 ರೂಪಾಯಿಗಳಿಗಿಂತ ದಂಡ ಪಾವತಿಸಬೇಕಾಗುತ್ತದೆ. ರಾಜಕೀಯ ಪೊಲಿಟಿಕಲ್ ಪಾರ್ಟೀಸ್ಗೆ ಯಾವುದೇ ರೀತಿಯ ನೀವು ವಂತಿಗೆಯನ್ನು ಕೊಡೋ ಹಾಗಿಲ್ಲ. ಯಾಕೆಂತೇಳಿದ್ರೆ ಶೇರ್ ಹೋಲ್ಡರ್ಸ್ ಮನಿ, ಅದು ಷೇರುದಾರರ ಹಣ. ಆ ಷೇರುದಾರರ ಹಣವನ್ನು ನೀವು ಹೇಗೆ ಬೇಕಾಗೆ ಖರ್ಚು ಮಾಡೋ ಹಾಗಿಲ್ಲ. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಟ್ಯಾಕ್ಸ್ ಪೇಯರ್ಸ್. ಅದು ಒಂದು ಸಣ್ಣ ಒಂದು ಪ್ಯಾಕೆಟ್ 1 kg ಉಪ್ಪನ್ನು ಪಡ್ಕೊಂಡ್ರು ಕೂಡ ನಾವು ಟ್ಯಾಕ್ಸ್ ಪೇ ಮಾಡ್ತೀವಿ. ಒಂದು ಪೆನ್ಸಿಲನ್ನು ಪಡ್ಕೊಂಡ್ರು ಕೂಡ ಟ್ಯಾಕ್ಸ್ ಪೇ ಮಾಡ್ತೀವಿ. GST, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಆಮೇಲೆ ನಾವೇನಾದರೂ ಒಂದು ರೆವಿನ್ಯೂ ಬಂದರೆ ಸ್ಯಾಲ್ರಿ ತೊಗೊಂಡ್ರು ಕೂಡ ಟ್ಯಾಕ್ಸ್ ಪೇ ಮಾಡ್ತೀವಿ, ಇನ್ಕಮ್ ಟ್ಯಾಕ್ಸ್. ಈ ಥರ ಎಲ್ಲ ಟ್ಯಾಕ್ಸನ್ನು ನಾವು ಪೇ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿನ ಸರ್ಕಾರ ಹೇಗೆ ಬೇಕೋ ಹಾಗೆ ಬಳಸೋ ಆಗಿಲ್ಲ. ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಈ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮೆಲ್ಲ ಈಗ ಟೇಕ್ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಆಫ್ ಪೆಟ್ರೋಲ್ 111 ರೂಪಾಯಿ 3 ನಾಮ ಬಂದಿತ್ತು. ಅದನ್ನು ಏನೋ ಮಾಡಿ ಎಲೆಕ್ಷನ್ ಬರ್ತಾ ಇದೆ, ಮುಂದಿನ ವರ್ಷ ಎಲೆಕ್ಷನ್ ಬರ್ತಾ ಇದೆಯಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದು 9 ರೂಪಾಯಿ ಅಥವಾ 3-4 ರೂಪಾಯಿನ ರೆಡ್ಯೂಸ್ ಮಾಡ್ತಾರೆ, ಮತ್ತೆ ಜಾಸ್ತಿ ಮಾಡ್ತಾರೆ ಅವರು. ಸೊ ಈಗ ಈ ಥರದ್ದು ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿಯನ್ನು ಲೂಟಿ ಮಾಡೋ ಆಗಿಲ್ಲ. ಆದರೆ ಒಳ್ಳೆಯದಕ್ಕೆ ಅದನ್ನು ಉಪಯೋಗಿಸ್ಬೇಕು. ಅದೇ ರೀತಿಯಲ್ಲಿ ಈ ಷೇರುದಾರರ ಅನುಮತಿ ಇಲ್ಲದೇ ಯಾವುದೇ ರೀತಿಯ ರಾಜಕೀಯ ಪಕ್ಷಗಳಿಗೆ ಯಾವುದೇ ರೀತಿಯ ಕಾಂಟ್ರಿಬ್ಯೂಷನ್ಸ್ ಕೊಡುವಂತಿಲ್ಲ. ಒಂದು ವೇಳೆ ಈ ನಿಯಮವನ್ನು ಏನಾದರೂ ಓವರ್ರೂಲ್ ಮಾಡಿದ್ರೆ, ಉಲ್ಲಂಘಿಸಿದ್ರೆ 5,000 ರೂಪಾಯಿ ದಂಡವನ್ನು ಕಂಪನಿ ಪೇ ಮಾಡಬೇಕಾಗತ್ತೆ. ಅಲ್ಲದೆ ತಪ್ಪಿಗೆ ಗುರಿಯಾದ ಕಂಪನಿಯ ಪ್ರತಿಯೊಬ್ಬ ಅಧಿಕಾರಿಯು 3 ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆ, ಜೈಲು ಶಿಕ್ಷೆ ಮತ್ತು ದಂಡಕ್ಕೆ ಒಳಗಾಗಬೇಕಾಗುತ್ತದೆ. ಇದು ನಿರ್ಬಂಧಗಳು. ಈ ನಿರ್ಬಂಧಗಳನ್ನು ಯಾವುದೇ ರೀತಿಯ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಷೇರುದಾರರ ಒಪ್ಪಿಗೆಯನ್ನು ತೆಗೆದುಕೊಂಡು ಮಾತ್ರ ಚಲಾಯಿಸ್ಬೋದು. ಒಂದು ವೇಳೆ ಷೇರುದಾರರಿಗೆ ಸಂಬಂಧಪಟ್ಟಂಥ ಒಪ್ಪಿಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ಅದನ್ನು ಯಾವುದೇ ರೀತಿಯಲ್ಲೂ ಚಲಾಯಿಸುವ ಹಾಗಿಲ್ಲ. ಸೊ ನಾವು ಇದುವರೆಗೂ ನಿರ್ದೇಶಕರ ಹಕ್ಕುಗಳೇನು, ರೈಟ್ಸ್, ಪವರ್ಸ್ ಬಗ್ಗೆ ಡಿಸ್ಕಸ್ ಮಾಡೋದು. ಅದರ ಜೊತೆಗೆ ಅವರ ಹಕ್ಕುಗಳು, ನಿರ್ದೇಶಕರು ತಮ್ಮ ಅಧಿಕಾರಗಳ ಮೇಲೆ ಚಲಾಯಿಸುವಂಥ ಸಂದರ್ಭದಲ್ಲಿ ಏನೇನು ನಿರ್ಬಂಧಗಳಿದೆ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋದು. ಇದು ಹಕ್ಕು ಮತ್ತು ಕರ್ತವ್ಯಗಳು, ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ಪವರ್, ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ಸಾಮಾನ್ಯ ನಾಗರಿಕನಿಗೆ ಕೆಲವೊಂದಷ್ಟು ಹಕ್ಕುಗಳಿರುತ್ತೆ, ಕೆಲವೊಂದಷ್ಟು ಬಾಧ್ಯತೆಗಳು, ಕರ್ತವ್ಯಗಳು ಇರ್ತದೆ. ಏನು ಕರ್ತವ್ಯಗಳದು? ಅದೇ ರೀತಿಯಲ್ಲಿ ನಿರ್ದೇಶಕರಿಗೂ ಕೂಡ ಕೆಲವೊಂದು ಕರ್ತವ್ಯಗಳಿರ್ತದೆ, ಹಕ್ಕು ಬಾಧ್ಯತೆಗಳಂತೇಳಿ ಕರಿತೀವಿ. ಇದುವರೆಗೂ ಪವರ್ಸ್ ಬಗ್ಗೆ ಡಿಸ್ಕಸ್ ಮಾಡೋದು. ಅವರ ಬಾಧ್ಯತೆಗಳೇನು, ಅವರ ಕರ್ತವ್ಯಗಳೇನು, ಡ್ಯೂಟೀಸ್ ಆಫ್ ದಿ ಡೈರೆಕ್ಟರ್ಸ್, ನಿರ್ದೇಶಕರ ಕರ್ತವ್ಯಗಳೇನು. ನಿರ್ದೇಶಕರು ನಿರ್ವಹಿಸಬಹುದಾದಂತಹ ಕರ್ತವ್ಯಗಳು ಅಸಂಖ್ಯಾತವಾಗಿದ್ದು ಮತ್ತು ವೈವಿಧ್ಯಮಯವಾಗಿದ್ದು ಇದೆ. ಸಾಮಾನ್ಯ ಮಾತಿನಲ್ಲಿ ಹೇಳ್ಬೇಕಂತೇಳಿದ್ರೆ ಅವುಗಳನ್ನು ವಿವರಿಸುವುದು ಸ್ವಲ್ಪ ಕಷ್ಟನೇ. ಸೊ ಕೆಲವು ಇನ್ಫಾರ್ಮಲ್ ಡ್ಯೂಟೀಸ್ ಇರುತ್ತೆ, ಕೆಲವು ಫಾರ್ಮಲ್ ಡ್ಯೂಟೀಸ್ ಇರುತ್ತೆ. ನಿರ್ದೇಶಕರು ವಹಿಸುವ ಕರ್ತವ್ಯಗಳನ್ನು ನಾವು 2 ಮುಖ್ಯ ಭಾಗಗಳಾಗಿ ವಿಂಗಡಿಸ್ಬೋದು. ಅವುಗಳೆಂದರೆ, ಒಂದು ಶಾಸನಬದ್ಧ ಕರ್ತವ್ಯ, ಸ್ಟ್ಯಾಟ್ಯುಟರಿ ಡ್ಯೂಟೀಸ್, ಮತ್ತೊಂದು ಸಾಮಾನ್ಯ ಕರ್ತವ್ಯ, ಕಾಮನ್ ಡ್ಯೂಟೀಸ್. ಸ್ಟ್ಯಾಟ್ಯುಟರಿ ಡ್ಯೂಟೀಸ್ ಅಂತ ಹೇಳಿದ್ರೆ ಶಾಸನಬದ್ಧ ಕರ್ತವ್ಯಗಳು, ಶಾಸನಬದ್ಧವಾಗಿ ಒಂದು ಲೀಗಲ್ ಆಸ್ಪೆಕ್ಟ್ಸ್ ಪ್ರಕಾರ ಅವನೇನು ಕರ್ತವ್ಯಗಳನ್ನು ಮಾಡಬೇಕು. ಶಾಸನಬದ್ಧ ಕರ್ತವ್ಯಗಳು ಬಹಳ ಮುಖ್ಯ. ಕಂಪನಿಗಳ ಕಾನೂನಿನ ಉದ್ದಗಲಕ್ಕೂ ಪಸರಿಸಿರುವಂತಹ ನಿರ್ದಿಷ್ಟವಾಗಿ ನಮೂದಿಸಬಹುದು. ತುಂಬ ಕಷ್ಟದಾಯಕವಾಗಿದೆ. ಅಧ್ಯಾಯವನ್ನು ಸುಲಭಗೊಳಿಸುವ ದೃಷ್ಟಿಯಿಂದ ನಿರ್ದೇಶಕರ ಶಾಸನಬದ್ಧ ಕರ್ತವ್ಯಗಳನ್ನು ಕೆಲವೊಂದನ್ನು ನಾನಿಲ್ಲಿ ನಿಮಗೆ
ವ್ಯಕ್ತಪಡಿಸ್ತಾ ಹೋಗ್ತೀನಿ. ಅಂದರೆ ಸಿಕ್ಕಾಪಟ್ಟೆ ಅವ್ರದ್ದೇ ಆದಂಥ ಕೆಲವು ಕರ್ತವ್ಯಗಳಿರ್ತವೆ, ಅದು ಮಾಡಬೇಕು, ಇದು ಮಾಡಬಾರ್ದು. ಸಿಟಿಸನ್ಸ್ ಆಫ್ ದಿ ಕಂಟ್ರಿ ನಿಮ್ಗೆ ಗೊತ್ತು. ವಿ ಆಲ್ವೇಸ್ ರೆಸ್ಪೆಕ್ಟ್ ಟು ದಿ ನ್ಯಾಷನಲ್ ಫ್ಲಾಗ್, ವಿ ಆಲ್ವೇಸ್ ರೆಸ್ಪೆಕ್ಟ್ ಟು ದಿ ನ್ಯಾಷನಲ್ ಅಂತಮ್. ಎಲ್ಲವೂ ಕೂಡ ಅದು ಹಕ್ಕುಗಳು ಮತ್ತು ಜೊತೆಗೆ ಕರ್ತವ್ಯಗಳು ಆಗಿರ್ತದೆ. ನಾವು ಈ ಭೂಮಿಯ ಕಾನೂನಿಗೆ ವಿರುದ್ಧವಾಗಿ ಏನೂ ಮಾಡಬಾರ್ದು, ನಮ್ಮ ಕರ್ತವ್ಯ ಅದು. ನಮ್ಮ ದೇಶ ಪ್ರೇಮ ಏನಪ್ಪ ಅಂತ ಹೇಳಿದ್ರೆ, ದೇಶದ ಬಗ್ಗೆ ಕೆಟ್ಟ ಕಾರ್ಯಗಳನ್ನು ಮಾಡಬಾರ್ದು, ದೇಶದ ಬಗ್ಗೆ ಒಂದು ಭಕ್ತಿ ಇರಬೇಕು. ಇದ್ರ ಬಗ್ಗೆ ನಾವು ಇಲ್ಲೂ ಕೂಡ ಕಂಪನಿಯ ಬಗ್ಗೆ ಒಂದು ಒಲವಿರಬೇಕು. ಈಗ ನಾನು ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಸ್ಟಡೀಸ್ನಲ್ಲಿ ಒಬ್ಬ ಪ್ರಾಂಶುಪಾಲನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕರ್ತವ್ಯಗಳೇನು, ನನ್ನ ಹಕ್ಕುಗಳೇನು, ಸಂಸ್ಥೆಯನ್ನು ಒಂದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಸಂಸ್ಥೆಯಲ್ಲಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ಅವರ ಹಿತವನ್ನು ಕಾಯ್ತಕ್ಕಂಥದ್ದು, ಸಂಸ್ಥೆಯ ಆಡಳಿತ ಮಂಡಳಿಗೆ ವಿಧೇಯನಾಗಿರ್ತಕ್ಕಂಥದ್ದು. ಆಡಳಿತ ಮಂಡಳಿಗೆ ಯಾವಾಗಲೂ ವಿಧೇಯನಾಗಿರೋ ಬಾಸ್ ಇಸ್ ಆಲ್ವೇಸ್ ರೈಟ್. ಅವ್ರು ಯಾವುದೋ ಒಂದು ಕಾರಣಕ್ಕೆ ಯಾವುದೊಂದು ಒಳ್ಳೆಯದಕ್ಕೋಸ್ಕರನೇ ಈ ಸಂಸ್ಥೆಯನ್ನು ಹುಟ್ಟಾಕಿರ್ತಾರೆ, ಸರ್ವಿಸ್. ಸೊ ಅದಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಹಿತಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ, ಅದೇ ರೀತಿಯಲ್ಲಿ ಸಂಸ್ಥೆಗೆ ಯಾವುದೇ ರೀತಿಯಲ್ಲಿ ಧಕ್ಕೆ ಆಗೋ ರೀತಿಯಲ್ಲಿ ನಾವು ಕಾರ್ಯವನ್ನು ವಹಿಸಬಾರ್ದು. ಅದೇ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿನಲ್ಲಿ ನಾನು ನಿಮ್ಮ ಮುಂದೆ ಕಂಪ್ನಿ ಲಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಂಪ್ನಿ ಲಾ ಬಗ್ಗೆ ನಾನು ಅಷ್ಟೇ ಮಾತಾಡಬೇಕೇ ವಿನಃ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕೇ ವಿನಃ, ಅದ್ರ ಬಗ್ಗೆ ವಿಷಯಗಳನ್ನು ಪರಿಪಾಠ ಮಾಡಬೇಕೇ ವಿನಃ, ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ವ್ಯವಹಾರಗಳನ್ನು, ಬೇರೆ ರೀತಿಯ ವಿಚಾರಗಳನ್ನು ನಾವು ಇಲ್ಲಿ ಮಾತಾಡಕ್ಕೆ ಹೋಗ್ಬಾರ್ದು. ಸೊ ಇದು ನನ್ನ ಕರ್ತವ್ಯ ಏನು, ಕಂಪನಿ ಲಾ ಅಂದರೆ ಕಂಪನಿ ಶಾಸನದಲ್ಲಿ ಕಂಪನಿ ಆಡಳಿತ ಆಗಿರಬೇಕು. ಅದರಲ್ಲಿ ಅಥಾರಿಟೀಸ್ ಆಫ್ ಕಂಪನೀಸ್ ಆಕ್ಟ್ 2013 ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇವಾಗ ನಾವು ಶಾಸನಬದ್ಧ ಕರ್ತವ್ಯಗಳ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸೋಣ. ವ್ಯಾಪಾರ ಆರಂಭ ಪ್ರಮಾಣ ಪತ್ರ ಪಡೆಯುವವರೆಗೂ ಅರ್ಜಿದಾರರಿಂದ ಪಡೆದ ಎಲ್ಲ ಹಣವನ್ನು ಅನುಸೂಚಿತ ಶೆಡ್ಯೂಲ್ಡ್ ಬ್ಯಾಂಕಿನಲ್ಲಿಡಲಾಗಿದೆ ಎಂಬುದನ್ನು ದೃಢೀಕರಿಸಬೇಕು. ಅಂದರೆ ನಾನು ಇವಾಗಲೂ ಹೇಳಿದೆ ನಿಮಗೆ, 4 ಹಂತದಲ್ಲಿ ಒಂದು ಹೂಡುಬಂಡವಾಳ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತೀವಿ. ಮೊದಲನೆಯದಾಗಿ ಪ್ರವರ್ತನೆಯ ಹಂತ, ಎರಡನೇದಾಗಿ ಸಂಯೋಜನೆಯ ಹಂತ, ಮೂರನೆಯದಾಗಿ ಬಂಡವಾಳವನ್ನು ಸಂಗ್ರಹಿಸುವ ಹಂತ, ಮತ್ತು ಕೊನೆಯದಾಗಿ ವ್ಯಾಪಾರವನ್ನು ಪ್ರಾರಂಭಿಸುವ ಹಂತ. ಪ್ರವರ್ತನೆ ಹಂತದಲ್ಲಿ ಪ್ರವರ್ತಕರ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಂಡು, ಅದೇ ರೀತಿಯಲ್ಲಿ ಸಂಯೋಜನೆ ಅಂತಂದರೆ ರಿಜಿಸ್ಟ್ರೇಷನ್ ಮಾಡಬೇಕು ಕಂಪನಿನ, ಅದ್ರ ಬಗ್ಗೆ ತಿಳ್ಕೊಂಡು, ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಬೇಕಾದಂಥ ದಾಖಲಾತಿಗಳ ಬಗ್ಗೆ, ಮನವಿ ಪತ್ರಗಳ ಬಗ್ಗೆ ಮಾತಾಡಿದ್ದೀವಿ. ಲಿಖಿತ ಕಟ್ಟಳೆಗಳ ಬಗ್ಗೆ ಮಾತಾಡಿಲ್ಲ ನಾವು. ಮನವಿ ಪತ್ರದ ಬಗ್ಗೆ ಒಂದಷ್ಟು ಮಾತಾಡಿದ್ವಿ. ಮನವಿ ಪತ್ರ ಏನಾಗುತ್ತೆ ಅಂತ ಹೇಳಿದ್ರೆ, ಎಕ್ಸ್ಟರ್ನಲ್ ಅಫೇರ್ಸ್ ಆಫ್ ದಿ ಕಂಪನಿ ಡಿಸ್ಕ್ಲೋಸ್ ಮಾಡುತ್ತೆ. ಲಿಖಿತ ಕಟ್ಟಳೆಗಳು ಅಂದರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಏನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಆಂತರಿಕ ವಿಚಾರಗಳ ಬಗ್ಗೆ ಅದರಲ್ಲಿ ನಮೂದನೆ ಮಾಡಿರ್ತಾರೆ. ಅದನ್ನು ನಿರ್ದೇಶಕ ಮಂಡಳಿಯವರು ಫಾಲೋ ಮಾಡಬೇಕು. ಸೊ ಇಲ್ಲಿ ವ್ಯಾಪಾರ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಹಂತಕ್ಕೆ ಹೋಗಿಲ್ಲ ನಾವಿನ್ನು. ವ್ಯಾಪಾರ ಆರಂಭ ಮಾಡುವ ಪ್ರಮಾಣ ಪತ್ರ ಪಡೆಯುವವರೆಗೂ ಕೂಡ ಏನು ಷೇರುದಾರರು, ಅರ್ಜಿದಾರರು ಬಂಡವಾಳವನ್ನು ಕಟ್ಟಿರ್ತಾರೆ, ಆ ಬಂಡವಾಳವನ್ನು ಒಂದು ಶೆಡ್ಯೂಲ್ಡ್ ಬ್ಯಾಂಕಲ್ಲಿ ಅನುಸೂಚಿತ ಬ್ಯಾಂಕ್, SBI ಇರ್ಬೋದು, ಎಲ್ಲ ಒಂದಷ್ಟು ಶೆಡ್ಯೂಲ್ಡ್ ಬ್ಯಾಂಕ್ಗಳಿದೆ, ಅನ್ಶೆಡ್ಯೂಲ್ಡ್ ಬ್ಯಾಂಕ್ಗಳಿದೆ. ಶೆಡ್ಯೂಲ್ಡ್ ಬ್ಯಾಂಕಲ್ಲಿ ಇಡಬೇಕು, ಅದಕ್ಕೆ ದೃಢಪಡಿಸಬೇಕು. ಷೇರುಗಳನ್ನು ಹಂಚಿಕೆ ಮಾಡುವ ಅರ್ಜಿದಾರರಿಗೆ ಹಣವನ್ನು ಹಿಂತಿರುಗಿಸಲಾಗಿದೆ ಎಂಬುದನ್ನು ಗಮನಿಸುವುದು. ಹಂಚಿಕೆ ನಾನು ಅವಾಗಲೇ ಹೇಳಿದೆ, ಅಪ್ಲಿಕೇಶನ್ ಸ್ಟೇಜ್ ಶೇರುಗಳನ್ನು ಅಮೌಂಟನ್ನು ಯಾವ ರೀತಿ ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಟ್ ದ ಟೈಮ್ ಆಫ್ ಅಪ್ಲಿಕೇಶನ್, ಅರ್ಜಿಗಳನ್ನು ಕರೆಯುವಂಥ ಸಂದರ್ಭದಲ್ಲಿ ಅಮೌಂಟನ್ನು ಕಲೆಕ್ಟ್ ಮಾಡ್ತಾರೆ. ಅದಾದಮೇಲೆ ಶೇರುಗಳನ್ನು ಹಂಚಿಕೆ ಮಾಡ್ತಾರೆ. ಎಲ್ಲ ಅಪ್ಲಿಕೇಶನ್ಸ್ ಹಾಕಿದವ್ರು ಎಲ್ಲರಿಗೂ ಕೂಡ ಶೇರುಗಳು ಸಿಗಲ್ಲ, ಕೆಲವರಿಗೆ ಶೇರುಗಳು ಹಂಚಿಕೆ ಸಿಗಲ್ಲ, ಅಂಥವ್ರಿಗೆ ವಾಪಸ್ ಕೊಡಬೇಕು. ಅವ್ರದ್ದೇನು ಅಪ್ಲಿಕೇಶನ್ ಮನಿ ಏನು ಕೊಟ್ಟಿರ್ತಾರೆ, ಅರ್ಜಿದಾರರ ಶುಲ್ಕ ಕೊಟ್ಟಿರ್ತಾರೆ, ಅದನ್ನು ವಾಪಸ್ ಕೊಡಬೇಕು. ಷೇರುಗಳನ್ನು ಹಂಚಿಕೆ ಮಾಡದ ಅರ್ಜಿದಾರರಿಗೆ ಹಣವನ್ನು ಹಿಂತಿರುಗಿಸಲಾಗಿದೆ ಎಂಬುದನ್ನು ಗಮನಿಸಬೇಕು. ಅದು ಒಂದು ಕರ್ತವ್ಯ. ಅದು 2013 ಕಂಪನಿ ಶಾಸನ ಪರಿಚ್ಛೇದ 69 ಉಪಪರಿಚ್ಛೇದ 5ರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಕಂಪನಿಗಳ ನೋಂದಣಿ, ಮೂರನೇದು ಕರ್ತವ್ಯ, ನಿರ್ದೇಶಕರ ಕರ್ತವ್ಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ.
ಕಂಪನಿಗಳ ನೋಂದಣಾಧಿಕಾರಿಗಳಿಗೆ ಮತ್ತು ಕಂಪನಿಯ ಪ್ರತಿಯೊಬ್ಬ ಸದಸ್ಯರಿಗೆ ಶಾಸನಬದ್ಧ ಸಭೆಯ ನಡೆಯುವ 21 ದಿನಗಳ ಮೊದಲು ಶಾಸನಬದ್ಧ ವರದಿಯನ್ನು ಪ್ರತಿಯನ್ನು ರವಾನಿಸುವುದು. ಅಂದರೆ ಸ್ಟ್ಯಾಟ್ಯೂಟರಿ ಮೀಟಿಂಗು ಪ್ರತಿ ಒಂದು ಯಾವುದೇ ಸ್ಟ್ಯಾಟ್ಯೂಟರಿ ಮೀಟಿಂಗ್ ಮಾಡಬೇಕಾದ್ರೆ 21 ದಿವಸ ಮೊದಲೇ ಅವ್ರಿಗೆ ಒಂದು ಸೂಚನಾ ಪತ್ರವನ್ನು ಕೊಡಬೇಕು. ಆ ಸೂಚನಾ ಪತ್ರದ ಜೊತೆಗೆ ಶಾಸನಬದ್ಧ ವರದಿ, ಸ್ಟ್ಯಾಟ್ಯೂಟರಿ ರಿಪೋರ್ಟ್, ಕಂಪನಿ ಏನು ಮಾಡ್ತಾ ಇದೆ, ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಕೊಡಬೇಕು. ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗಿಗೆ ನಿಮಗೆ ಬಹುಶಃ ನೀವು ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಮೆಂಬರ್ಗಳಾಗಿದ್ದರೆ ನಿಮಗೊಂದು ಪತ್ರ ಬರ್ತದೆ 21 ದಿವಸ ಮುಂಚಿತವಾಗಿ. ವಾರ್ಷಿಕ ಸಾಮಾನ್ಯ ಸಭೆ ಇದೆ, ನೀವು ಬರಬೇಕು. ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಇದು ಲಾಭ ಮತ್ತು ನಷ್ಟ ತಕ್ಕತೆ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟ್, ಅದ್ರ ಜೊತೆಗೆ ಆಡಿಟರ್ಸ್ ರಿಪೋರ್ಟ್ ಎಲ್ಲವನ್ನು ಕೂಡ ನಿಮ್ಗೆ ಕಳಿಸ್ಕೊಟ್ಟಿರ್ತಾರೆ. ನಿರ್ದೇಶಕ ಮಂಡಳಿ ವರದಿ, ಅದು ಸ್ಟ್ಯಾಟ್ಯೂಟರಿ ವರದಿ. ಅಂಥ ವರದಿಯನ್ನು 20 ದಿನಗಳ ಮೊದಲು ಶಾಸನದ ವರದಿಯನ್ನು ಪ್ರತಿಯನ್ನು ಎಲ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅವಶ್ಯವಾದ ಸಂಖ್ಯೆಯ ಸದಸ್ಯರು ಮನವಿ ಸಲ್ಲಿಸಿದಾಗ ವಿಶೇಷ ಸಾಮಾನ್ಯ ಸಭೆಯನ್ನು ಕರೆಯುವುದು. ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಒಂದು ವೇಳೆ ಸಂಸ್ಥೆಗೆ ಏನೋ ಒಂದು ಎಕ್ಸ್ಟ್ರಾ ಕೆಲಸ ಮಾಡಬೇಕಾಗತ್ತೆ ಅಥವಾ ಏನೋ ರಿಫಾರ್ಮ್ ಮಾಡಬೇಕಾಗತ್ತೆ, ಅಂಥ ಸಂದರ್ಭದಲ್ಲಿ ಒಂದು ಕೋರಮ್ ಅಂತ ಇರ್ತದೆ. ಆ ಕೋರಮ್ ಅಂದರೆ ಅವಶ್ಯವಾದ ಸಂಖ್ಯೆಯ ಸದಸ್ಯರು ಮನವಿಯನ್ನು ಸಲ್ಲಿಸಿದಾಗ ವಿಶೇಷ ಸಾಮಾನ್ಯ ಸಭೆಯನ್ನು ಕರೆದು, ಅಂದರೆ ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ ಕರೆದು ಅಲ್ಲಿ ತೀರ್ಮಾನವನ್ನು ತಗೊಳ್ತಕ್ಕಂಥದ್ದು. ಇದು ಕೂಡ ಒಂದು ಕರ್ತವ್ಯ ಆಗಿರ್ತದೆ. ಯಾರದು? ನಿರ್ದೇಶಕ ಮಂಡಳಿಯ ಶಾಸನಬದ್ಧ ಕರ್ತವ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಸಾಮಾನ್ಯ ಕರ್ತವ್ಯಗಳ ಬಗ್ಗೆ ಇನ್ನು ಮಾತಾಡ್ತಾ ಇಲ್ಲ ನಾವು. ಪ್ರತಿ ವರ್ಷವೂ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಡೆಸುವುದು. ಅದು ಇಟ್ ಈಸ್ ಅ ಕಾಮನ್. According to the Companies Act 1956, according to the Companies Act Amended Act 2013, ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಮಾಡಲೇಬೇಕು 12 ತಿಂಗಳಿಗೊಮ್ಮೆ. ಅಂದರೆ ಹಣಕಾಸಿನ ಅವಧಿ ಏನಿರ್ತದೆ ಅಂತ ಹೇಳಿದ್ರೆ 12 ತಿಂಗಳು, 12 months. ಈ 12 ತಿಂಗಳಲ್ಲಿ ಅವರು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು, ಮತ್ತು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು, ಆಡಿಟರ್ಸ್ ರಿಪೋರ್ಟ್ ರೆಡಿ ಮಾಡಬೇಕು. ಆಡಿಟರ್ಸ್ ರಿಪೋರ್ಟಲ್ಲಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಬೇಕು, ಅಡೇರ್ನೆಸ್ ಆಫ್ ದಿ ಅಕೌಂಟ್ಸು. ಅದನ್ನು ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗಲ್ಲಿ ಮಂಡಿಸಬೇಕು. ವಾರ್ಷಿಕ ಸಾಮಾನ್ಯ ಸಭೆ ಕಂಪಲ್ಸರಿ. ಅದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡ್ತೀವಿ. ಯಾವ್ಯಾವ ಸಭೆಗಳನ್ನು ನಾವು ಕರಿಬಹುದು ಅನ್ನೋದ್ರ ಬಗ್ಗೆ ಮುಂದಿನ ತರಗತಿಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ರತಿ ವರ್ಷ ವಾರ್ಷಿಕ ಸಾಮಾನ್ಯ ಸಭೆ ಅಂತ ಹೇಳಿದ್ರೆ ಷೇರುದಾರರ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಕರೀಲೇಬೇಕು, ಕಂಪಲ್ಸರಿ. ಇದು ಇಟ್ ಈಸ್ ಅಕಾರ್ಡಿಂಗ್ ಟು ದಿ ಕಂಪನೀಸ್ ಆಕ್ಟ್. ಸೊ ಅದನ್ನು ನಿರ್ದೇಶಕರು ಅದೊಂದು ಕರ್ತವ್ಯ ಅಂತ ಭಾವನೆ ಮಾಡಬೇಕು. ಕಂಪನಿ ಲೆಕ್ಕಪತ್ರಗಳ ಪರಿಶೋಧನೆ ನಡೆಸುವ ಸಮಯದಲ್ಲಿ ಅವಶ್ಯಕವಾದ ಎಲ್ಲ ಮಾಹಿತಿಗಳನ್ನು, ವಿವರಗಳನ್ನು ಲೆಕ್ಕ ಪರಿಶೋಧಕನಿಗೆ ಒದಗಿಸಬೇಕು. ಆಡಿಟರ್, ಸ್ಟ್ಯಾಟ್ಯೂಟರಿ ಆಡಿಟರ್, ಇದು ಸ್ಟ್ಯಾಟ್ಯೂಟರಿ ರಿಪೋರ್ಟ್. ಸೊ ನಾವು ಒಂದು ಸಾರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿದ ನಂತರ ಮುಂದೆ ಸ್ಟಾರ್ಟ್ ಆಗ್ತಕ್ಕಂಥದ್ದು ಲೆಕ್ಕ ಪರಿಶೋಧನೆ ಭಾಳ ಮುಖ್ಯ. ಸೊ ಆ ಲೆಕ್ಕ ಪರಿಶೋಧನೆ ನಡೆಸುವ ಸಮಯದಲ್ಲಿ ಅವಶ್ಯವಾದಂಥ ಎಲ್ಲ ಮಾಹಿತಿಗಳನ್ನು, ವಿವರಗಳನ್ನು ಲೆಕ್ಕ ಪರಿಶೋಧಕನಿಗೆ ಒದಗಿಸಬೇಕು. ಪ್ರತಿಯೊಂದು ವಾರ್ಷಿಕ ಸಾಮಾನ್ಯ ಸಭೆ ಮುಂದೆ ಕಂಪನಿಯ ಲಾಭ ನಷ್ಟ ಖಾತೆ ಮತ್ತು ಆಸ್ತಿ ಹೊಣೆಗಾರಿಕೆಗಳ ಪಟ್ಟಿಯ ಪ್ರತಿಗಳನ್ನು ಮಂಡಿಸುವುದು ಭಾಳ ಮುಖ್ಯ. 2013ರ ಕಂಪನಿ ಶಾಸನದ ಪ್ರಕಾರ ಪರಿಚ್ಛೇದ 210 ಮತ್ತು ಉಪ ಪರಿಚ್ಛೇದ 1ರ ಪ್ರಕಾರ ಪ್ರತಿಯೊಂದು ಕಂಪನಿಯು ಕೂಡ ತನ್ನ ಗಳಿಕೆ ಏನಿದೆ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸ್ತಾರೆ. ಮತ್ತು ತನ್ನ ಹಣಕಾಸಿನ ವ್ಯವಸ್ಥೆ ಹೇಗಿದೆ, ಹಣಕಾಸಿನ ವ್ಯವಸ್ಥೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಕಂಪನಿ. ಅರ್ನಿಂಗ್ ಕೆಪಾಸಿಟಿ ಕ್ಯಾನ್ ಬಿ ಡಿಸ್ಕ್ಲೋಸ್ ಥ್ರೂ ದಿ ಪ್ರಿಪರೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, whereas the financial status can be disclosed through the balance sheet. ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ರೆ ಆಸ್ತಿ ಮತ್ತು ಹೊಣೆ, ಪ್ರಾಪರ್ಟಿ ಎಷ್ಟಿದೆ, ಅವರು ಕೊಡಬೇಕಾದಂಥ ಹಣ ಎಷ್ಟಿದೆ, ಕ್ರೆಡಿಟಾರ್ಸು ಇವೆಲ್ಲ ಇರ್ತದೆ. ಲಾಭ ಮತ್ತು ನಷ್ಟ ತಕ್ಕತೆ, ಲಾಭ ನಷ್ಟ ಖಾತೆ ಜೊತೆಗೆ ಆಸ್ತಿ ಮತ್ತು ಹೊಣೆಗಾರಿಕೆ ಬ್ಯಾಲೆನ್ಸ್ ಶೀಟನ್ನು ಕೊಡಲೇಬೇಕು. ಸೊ ಗಳಿಕೆಯನ್ನು ಸೂಚಿಸ್ತಕ್ಕಂಥದ್ದು
ಲಾಭ ನಷ್ಟ ಖಾತೆ. ಹಣಕಾಸಿನ ವ್ಯವಸ್ಥೆಯನ್ನು ಸೂಚಿಸ್ತಕ್ಕಂಥದ್ದು ಆಸ್ತಿ ಮತ್ತು ಹೊಣೆಗಾರಿಕೆ ಪಟ್ಟಿ. ಇವೆರಡನ್ನು ಕೂಡ ಪ್ರೆಸೆಂಟ್ ಮಾಡಲೇಬೇಕು. ಆಡಿಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಆಡಿಟೆಡ್ ಬ್ಯಾಲೆನ್ಸ್ ಶೀಟ್, ಆಡಿಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಇವರು ಮಂಡಿಸಲೇಬೇಕು. ಆಮೇಲೆ ಹಂಚಬೇಕಾದ ಲಾಭದೊಳಗಿನಿಂದ ಮಾತ್ರ ಲಾಭಾಂಶವನ್ನು ಹಂಚಬೇಕು. ಡಿವಿಡೆಂಡ್, ಲಾಭ ಅಂತ ಹೇಳಿದ್ರೆ ಪ್ರಾಫಿಟ್, ಪಾರ್ಟ್ ಆಫ್ ದಿ ಪ್ರಾಫಿಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಎ ಡಿವಿಡೆಂಡ್. ಹಂಚಲಾದಂತಹ ಲಾಭ ಅನ್ನನ್ನ ಲಾಭಾಂಶ ಅಂತೇಳಿ ಕರಿತೀವಿ, ಡಿವಿಡೆಂಡ್ ಅಂತೇಳಿ ಕರಿತೀವಿ. ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತೀವಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಿದ್ಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಮಾಡ್ತೀವಿ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳಿದ್ರೆ ಬಂದಿರತಕ್ಕಂಥ ಲಾಭವನ್ನು ಯಾವ್ಯಾವ ರೀತಿ ಹಂಚಬೇಕು, ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು, ಆಮೇಲೆ ಡೊನೇಷನ್ಸ್ ಏನು ಕೊಡಬೇಕು, ಆಮೇಲೆ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಎಷ್ಟು ಕೊಡಬೇಕು, ಆಮೇಲೆ ಮಿಕ್ಕಿದ ಉಳಿದ ಹಣವನ್ನು ಎಷ್ಟು ಡಿವಿಡೆಂಡನ್ನು ಅಂದರೆ ಎಷ್ಟು ಪರ್ಸೆಂಟ್ ಡಿವಿಡೆಂಡನ್ನು ಲಾಭಾಂಶವನ್ನು ಷೇರುದಾರರಿಗೆ ಕೊಡಬೇಕು. ಅದಾದಮೇಲೆ ಉಳಿತಕ್ಕಂಥ ಹಣವನ್ನು ನಾವು ಸರ್ಪ್ಲಸ್ ಅಂತೇಳಿ ಕರಿತೀವಿ. ಆ ಸರ್ಪ್ಲಸ್ ಹಣವನ್ನು ಅಲ್ಲಿ ಸುಮ್ಮನೆ ಅನ್ನೆಸೆಸರಿಯಾಗಿ ಇಡೋ ಬದಲು ಬೇರೆ ಯಾವುದಾದ್ರು ಕಂಪನಿಗಳಲ್ಲಿ ಸಾಲ ರೂಪದಲ್ಲೇ ಆಗಲಿ ಅಥವಾ ಷೇರು ಬಂಡವಾಳವಾಗಿ ಹೂಡಿಕೆ ಮಾಡ್ತಕ್ಕಂಥದ್ದು. ಏನು ಮತ್ತೆ ಪ್ರಾಫಿಟ್ ಆಗ್ತಾ ಇರಬೇಕಲ್ಲ, ಹಂಚಬೇಕಾದ ಲಾಭದೊಳಗಿನ ಮಾತ್ರ ಲಾಭಾಂಶ ಹಂಚತಕ್ಕಂಥದ್ದು. ನಿರ್ದಿಷ್ಟ ಅವಧಿಯೊಳಗೆ ಅರ್ಹತಾ ಷೇರುಗಳ ಖರೀದಿಸಿ ಅವುಗಳಿಗೆ ಹಣ ಪಾವತಿಸುವುದು. ಕನಿಷ್ಠ 3 ತಿಂಗಳಿಗೊಮ್ಮೆ ಮತ್ತು ವರ್ಷದಲ್ಲಿ ಕನಿಷ್ಠ 3 ಬಾರಿ ತಮ್ಮ ಸಭೆ ನಡೆಸುವುದು. ಕಂಪನಿ ಮಾಡಿಕೊಂಡ ಒಪ್ಪಂದಗಳಲ್ಲಿ ತಮ್ಮ ಆಸಕ್ತಿ ಇದ್ದರೆ ಅದನ್ನು ಬಹಿರಂಗಪಡಿಸುವುದು. ಕಂಪನಿಯ ಮನವಿ ಪತ್ರ ಮತ್ತು ಲಿಖಿತ ಕಟ್ಟಳೆಗಳು ನೀಡಿರುವ ಅಧಿಕಾರವನ್ನು ಮಾತ್ರ ಚಲಾಯಿಸುವುದು. ಯಾಕೆಂದರೆ ರನ್ನಿಂಗ್ ಶಾರ್ಟ್ ಆಫ್ ಟೈಮ್, ಕೆಲವೇ ಕ್ಷಣಗಳಿದೆ, ಅದಕ್ಕೋಸ್ಕರ ನಾನು ಅಷ್ಟನ್ನು ಹೇಳ್ತೀನಿ. ಮುಂದಿನ ತರಗತಿನಲ್ಲಿ ಅದನ್ನು ಪೂರ್ಣವಾಗಿ ವಿವರಿಸ್ತಾ ಹೋಗ್ತೀನಿ. ನಾನು ಎಲ್ಲಿಂದ ಹೇಳ್ತಾ ಇದ್ದೀನಿ, ನಿರ್ದಿಷ್ಟ ಅವಧಿಯೊಳಗೆ ಅರ್ಹತಾ ಷೇರುಗಳ ಖರೀದಿ, ಅವುಗಳಿಗೆ ಹಣ ಪಾವತಿಸುವುದು. ಕನಿಷ್ಠ 3 ತಿಂಗಳಿಗೊಮ್ಮೆ ಮತ್ತು ವರ್ಷದಲ್ಲಿ ಕನಿಷ್ಠ 3 ಬಾರಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗನ್ನು ಮಾಡ್ತಕ್ಕಂಥದ್ದು. ಕಂಪನಿಯ ಮನವಿ ಪತ್ರ ಮತ್ತು ಲಿಖಿತ ಕಟ್ಟಳೆಗಳು ನೀಡಿರುವ ಅಧಿಕಾರವನ್ನು ಮಾತ್ರ ಚಲಾಯಿಸಬೇಕು. ನಾನು ಶಾಸನಬದ್ಧ ಕರ್ತವ್ಯದ ಬಗ್ಗೆ, ನಿರ್ದೇಶಕರ ಶಾಸನಬದ್ಧ ಕರ್ತವ್ಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸದಸ್ಯರ ಸ್ವಇಚ್ಛೆಯಿಂದ ಕಂಪನಿಯ ಸಮಾಪನಗೊಳ್ಳುವ ವಿಷಯದಲ್ಲಿ ಕಂಪನಿ ಸಾಲ ತೀರಿಸುವ ಸಾಮರ್ಥ್ಯದ ಘೋಷಣೆ ನೀಡುವುದು. ಕಂಪನಿ ಸಮಾಪನೆಗೊಳ್ಳುವ ಸಂದರ್ಭದಲ್ಲಿ ಅಂದರೆ ವೈಂಡಿಂಗ್ ಅಪ್ ವ್ಯವಹಾರಗಳ ಹೇಳಿಕೆ ಪಟ್ಟಿಯನ್ನು ಸಲ್ಲಿಸುವುದು. ಇಷ್ಟು ನಾವು ಶಾಸನಬದ್ಧ ಕರ್ತವ್ಯಗಳು ಅನ್ನೋದರ ಬಗ್ಗೆ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ಮುಂದೆ ಜನರಲ್ ಡ್ಯೂಟೀಸ್ ಬಗ್ಗೆನೂ ಕೂಡ ನಾವು, ಸಾಮಾನ್ಯ ಕರ್ತವ್ಯಗಳ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡಬೇಕಾಗತ್ತೆ. ಮತ್ತೊಂದು ಸಾರಿ ನಾನು ಸಾಮಾನ್ಯ ಕರ್ತವ್ಯಗಳನ್ನು ತಿಳಿಸೋದಕ್ಕಿಂತ ಮುಂಚೆ ಇದುವರೆಗಿನ ಪಾಠದಲ್ಲಿ ಏನೇನು ಡಿಸ್ಕಸ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಬರ್ಡ್ ವ್ಯೂವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನಾನು ಪ್ರಾರಂಭವಾಗಿ ಕಂಪನಿಯನ್ನು ಸ್ಥಾಪನೆ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸಿದೆ. ಕಂಪನಿಯ ಸ್ಥಾಪನೆ, ಫಾರ್ಮೇಷನ್ ಆಫ್ ಎ ಕಂಪನಿ. ಫಾರ್ಮೇಷನ್ ಆಫ್ ಎ ಕಂಪನಿ 4 ಹಂತದಲ್ಲಿ ನಡೆಯುತ್ತದೆ. ಒಂದು ಪ್ರವರ್ತನೆಯ ಹಂತ, ಪ್ರಮೋಟರ್ ಸ್ಟೇಜ್. ಎರಡನೇದು ಸಂಯೋಜನೆಯ ಹಂತ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಸ್ಟೇಜ್. ಮೂರನೇದು ಬಂಡವಾಳವನ್ನು ಸಂಗ್ರಹಿಸುವಂಥ ಹಂತ. ಆಮೇಲೆ 4ನೇದು ವ್ಯಾಪಾರವನ್ನು ಪ್ರಾರಂಭ ಮಾಡುವಂಥ ಹಂತ. ಇವು ವ್ಯಾಪಾರವನ್ನು ಪ್ರಾರಂಭ ಮಾಡುವಂಥ ಖಾಸಗಿ ಕಂಪನಿಗಳಿಗೆ ಅವಶ್ಯಕತೆ ಇಲ್ಲ. ಅವರು ಒಂದು ಸಾರಿ ರಿಜಿಸ್ಟ್ರೇಷನ್ ಆದ ನಂತರ, ಬಂಡವಾಳವನ್ನು ಕ್ರೋಢೀಕರಿಸಿದ ನಂತರ ತಮ್ಮ ವ್ಯಾಪಾರವನ್ನು ಪ್ರಾರಂಭ ಮಾಡ್ಬೋದು. ಆದರೆ ಸಾರ್ವಜನಿಕ ಕಂಪನಿಗಳು ವ್ಯಾಪಾರವನ್ನು ಪ್ರಾರಂಭ ಮಾಡುವ ಹಂತದಲ್ಲಿ ಒಂದು ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಆ ನಂತರ ಅವರು ಕಾರ್ಯವನ್ನು ನಿರ್ವಹಿಸಬೇಕು. ಇದರಲ್ಲಿ ನಾವು ಪ್ರವರ್ತನೆಯ ಹಂತದಲ್ಲಿ ಪ್ರವರ್ತಕರ ಜವಾಬ್ದಾರಿಗಳೇನು, ಪ್ರವರ್ತಕರಂದ್ರೆ ಏನು, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆನಂತರ ಸಂಯೋಜನೆಯ ಹಂತದಲ್ಲಿ ಅತಿ ಮುಖ್ಯವಾದಂಥ ದಾಖಲಾತಿಗಳಾದಂಥ ಮನವಿ ಪತ್ರದ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಲಿಖಿತ ಕಟ್ಟಳೆಗಳ ಬಗ್ಗೆ ಇನ್ನೂ ನಾವು ಡಿಸ್ಕಸ್ ಮಾಡಿಲ್ಲ. ಮನವಿ ಪತ್ರ, ಲಿಖಿತ ಕಟ್ಟಳೆಗಳು ಮತ್ತು ಪರಿಚಯ ಪತ್ರಿಕೆಗಳು ಭಾಳ ಮುಖ್ಯ. ಸೊ ಅದೇ ರೀತಿಯಲ್ಲಿ ಬಂಡವಾಳವನ್ನು ಸಂಗ್ರಹಿಸುವಂಥದ್ದು ಮುಂಚೆ ನಾವು ಅಥಾರಿಟೀಸ್ ಆಫ್ ದಿ ಕಂಪನೀಸ್ ಆಕ್ಟ್ 2013 ಬಗ್ಗೆ ಡಿಸ್ಕಸ್ ಮಾಡೋದು. ಆ 13ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡೈರೆಕ್ಟರ್ಸ್, ಅಧಿಕಾರಿಗಳು, ಅಥಾರಿಟೀಸ್ ಆಫ್ ಕಂಪನೀಸ್ ಆಕ್ಟ್ 2013 ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅದಕ್ಕೆ ಮೊದಲನೆಯದಾಗಿ ನಾವು ಕಂಪನಿಯ ಮೆದುಳು ಅಂತ ಏನು ಅನ್ಕೊಂಡಿದ್ದೀವಿ,
ಕಂಪನಿಯ ಮೆದುಳು ಅಂತ ಏನು ಅನ್ಕೊಂಡಿದ್ದೀವಿ, ಬೋರ್ಡ್ ಆಫ್ ಡೈರೆಕ್ಟರ್ಸು, ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ಹಕ್ಕು ಬಾಧ್ಯತೆಗಳನ್ನು ಅವ್ರು ಯಾವ ರೀತಿ ನೇಮಕ ಮಾಡ್ತಾರೆ, ಇವೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಮತ್ತು ಅವರ ಹಕ್ಕುಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ನಂತರ ಅವರ ಕರ್ತವ್ಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಅವರ ಶಾಸನಬದ್ಧ ಕರ್ತವ್ಯಗಳು, ಸ್ಟ್ಯಾಟ್ಯೂಟರಿ ಡ್ಯೂಟೀಸ್, ಅದನ್ನು ಒಂದಷ್ಟು ತಿಳ್ಕೊಂಡಿದ್ದೀವಿ. ನಂತರ ನಾವು ಸಾಮಾನ್ಯ ಡ್ಯೂಟೀಸ್ ಏನಿದೆ, ಸಾಮಾನ್ಯ ಕರ್ತವ್ಯಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳ್ಕೊಂಡು.